ಅಮೃತಮಯ ಕಲಶ ಕಾವ್ಯಗಳಲ್ಲಿ ರಾಜಮೌಳಿ ಪಾಂಡೆಯವರು ಬರೆದಿರುವ ಬಾಲಭೂತಿ ಟೀಕೆಯ ಸ್ವಾಧ್ಯಾಯ ನಡೆದದ್ದು ಇದೆ. ಮೋಕ್ಷಾಧಿಕಾರದ 2ನೇ ಮಂಗಲ ಕಲಶ ಇದೆ. ಪ್ರಜ್ಞಾಚೇತೇಯಂ ಕಥಮಪಿ ಶನೈಃ ಪಾತಿತಾ ಸಾವಧಾನೈಃ ಸೂಕ್ಷ್ಮೇತಃ ಸಂಧಿವನ್ನೇ ನಿಪತತಿ ರಭಸಾ ಆತ್ಮಕರ್ಮೋಭಯಸ್ಯ ಆತ್ಮಾನಂ ಮಗ್ನಮನುತ ಸ್ಥಿರವಿಶದರಸ ಧಾಮ್ನಿ ಚೈತನ್ಯಪೂರೇ ಬಂಧಂ ಚ ಜ್ಞಾನಭಾವೇ ನಿಯಮಿತಮಭಿತ ಕುರ್ವತಿ ಭಿನ್ನ ಭಿನ್ನವು. ಜೀವದ್ರವ್ಯ ಹಾಗೂ ಕರ್ಮ ಪರ್ಯಾಯ ರೂಪವಾಗಿ ಪರಿಣತವಿರುವ ಉದ್ಗಲ ದ್ರವ್ಯದ ಪಿಂಡ ಇವೆರಡೂ ಏಕಬಂಧ ಪರ್ಯಾಯ ರೂಪದ ಸಂಬಂಧವು ಅನಾದಿಯಿಂದ ನಡೆಯುತ್ತಾ ಬರುತ್ತಿವೆ. ಆದರೂ ಅಂಥ ಸಂಬಂಧವು ಯಾವಾಗ ಬಿಟ್ಟು ಹೋಗುತ್ತದೆ? ಜೀವದ್ರವ್ಯವು ತನ್ನ ಶುದ್ಧ ಸ್ವರೂಪ ರೂಪವಾಗಿ ಪರಿಣಮಿಸುತ್ತದೆ, ಅನಂತ ಚತುಷ್ಟಯ ರೂಪವಾಗಿ ಪರಿಣಮಿಸುತ್ತದೆ. ಹಾಗೂ ಉದ್ಗಲ ದ್ರವ್ಯವು ಜ್ಞಾನಾವರಣಾದಿ ಕರ್ಮ ಪರ್ಯಾಯವನ್ನು ಬಿಟ್ಟು ಜೀವದ ಪ್ರದೇಶಗಳಿಂದ ಸರ್ವಥಾ ಅಬಂಧ ರೂಪವಾಗಿ ಸಂಬಂಧವು ಬಿಟ್ಟು ಹೋಗುತ್ತದೆ. ಏನು ಹೇಳಿದರು? ಉದ್ಗಲ ದ್ರವ್ಯವು ಜ್ಞಾನಾವರಣಾದಿ ಕರ್ಮ ಪರ್ಯಾಯವನ್ನು ಬಿಟ್ಟು ಜೀವದ ಪ್ರದೇಶಗಳಿಂದ ಭಿನ್ನ ಪ್ರದೇಶಕ್ಕೆ ಹೊರಟು ಹೋಗ್ತೈತಿ. ಹೀಗೆ ಮಾತಿಲ್ಲ. ಪ್ರದೇಶ ಅಂತಂದ್ರೆ ಏನು? ಒಂದರ್ಥ ಪ್ರದೇಶ ಅನ್ನೋದ್ರದ್ದು ಒಂದರ್ಥ ಹೇಳಿತ್ತಲ್ಲ, ವಿಕಾರಿ ಭಾವದ ಪ್ರದೇಶ ಭಿನ್ನಿದೆ ಅಂಥೇಳಿ ಏನು ಸಂಸಾರದೊಳಗೆ ಬರ್ತಿದೆ. ಅದರದ್ದೇನು ಅರ್ಥ ಹೇಳಿತ್ತು? ಪ್ರದೇಶ ಅರ್ಥಾತ್ ಸ್ವಭಾವ. ಪ್ರದೇಶ ಅರ್ಥಾತ್ ಕ್ಷೇತ್ರ ಅಲ್ಲ, ಪ್ರದೇಶ ಅರ್ಥಾತ್ ಸ್ವಭಾವ. ಮತ್ತು ಆತ್ಮ ಅಸಂಖ್ಯ ಪ್ರದೇಶಿ ಇದ್ದಾನೆ, ಅಲ್ಲಿ ಸ್ವಭಾವ ಅಲ್ಲ, ಅಲ್ಲಿ ಕ್ಷೇತ್ರ. ಅದಕ್ಕೆ ಎಲ್ಲಿ ಯಾವ ವಿವಕ್ಷೆ ಇದೆ ಆ ವಿವಕ್ಷೆಯಿಂದ ತಿಳ್ಕೊಂಡ್ರೆ ವಿಷಯ ನಮಗೆ ತಿಳಿದು ಬರೋ ಸಂಭವ ಇದೆ. ಇಲ್ಲಿ ಉದ್ಗಲ ದ್ರವ್ಯ ಜ್ಞಾನಾವರಣಾದಿ ಕರ್ಮ ಪರ್ಯಾಯವನ್ನು ಬಿಟ್ಟು ಅಲ್ಲಿ ಕ್ಷೇತ್ರ ಸಾಪೇಕ್ಷ ನೋಡಿದ್ರೆ ಆತ್ಮನ ಕ್ಷೇತ್ರದೊಳಗನ ಅದಾವ್ರಿ ಅವ. ಆದ್ರೆ ಅವುಗಳ ಪರ್ಯಾಯ ಬದಲೇ ಆಯಿತು. ಏನಾಯಿತು? ಅವುಗಳ ಪರ್ಯಾಯ ಏನಾಯಿತು? ಕರ್ಮರೂಪ ಇದ್ದದ್ದ ಅಕರ್ಮ ರೂಪ ಆಯಿತು, ಕಾರ್ಮನ ವರ್ಗಣ ರೂಪ ಆಯಿತು. ಕಾರ್ಮನ ವರ್ಗಣ ಅಂಥೇಳಿ ಹೇಳೋದು ಕೂಡ ಸ್ಕಂಧದ ಮಾತಿದೆ, ಅಲ್ಲಿ ಪರಮಾಣುವಿನ ಮಾತಿದೆ. ಪರ್ಯಾಯ ಸ್ಕಂಧದ ಪರ್ಯಾಯ ಬೇರೆ ಇದೆ, ಪರಮಾಣುವಿನ ಪರ್ಯಾಯ ಬೇರೆ ಇದೆ. ಕಾರ್ಮಣ ವರ್ಗಣ ರೂಪದ ಸ್ಕಂಧಗಳ ಜೀವದ ರಾಗದ್ವೇಷ ಮೋಹ ಪರಿಣಾಮದ ನಿಮಿತ್ತ ಪಡೆದು ಸ್ವಯಂ ಪರಿಣಮಿತವಾಗಿ ಕರ್ಮರೂಪ ಆಗ್ತವೆ. ಎಲ್ಲಿ ಇರ್ತಾವ ಅಲ್ಲೇ ಇರ್ತಾವ್ರಿ ಅವ. ಈಗೇನಾಯಿತು? ಎಲ್ಲಿ ಅದಾವ ಅಲ್ಲೇ ಅದಾವೆ, ಕರ್ಮರೂಪ ಆಗಲಿಲ್ಲ. ಒಂದು ಮಾತ, ಯಾವ ಕರ್ಮರೂಪ ಇದ್ದು ಅಲ್ಲ ಅವು ಅಕರ್ಮರೂಪ ಆದವು. ಯಾವುದರಿಂದ? ಜೀವ ಅದರ ಜೊತೆಗಿನ ಸಂಬಂಧವನ್ನು ಬಿಟ್ಟುಕೊಳ್ಳುವುದು. ಎರಡನೇದ್ದೇನ? ಶುದ್ಧ ಸ್ವರೂಪದಿಂದ ಪರಿಣಮನ ಮಾಡುವುದರಿಂದ. ಮೂರನೇದ್ದೇನ? ಅನಂತ ಚತುಷ್ಟಯ ರೂಪದಿಂದ ಪ್ರಗಟ ಪರಿಣಮನ ಮಾಡುವುದರಿಂದ. ಅಲ್ಲಿ ಪ್ರಗಟ ಆಗಿ ನಿಲ್ಲಲಿಲ್ಲ, ಅಲ್ಲಿಯೂ ಪರಿಣಮನ ಇದೆನಾ ರೀ. ಎಲ್ಲಿ? ಅನಂತ ಚತುಷ್ಟಯ ರೂಪದ ಪರ್ಯಾಯ ಏನಿದೆ ಅಲ್ಲ ಅಲ್ಲೂ ನಿರಂತರ ಪರಿಣಮನ ಇದೆ. ಮೂಲದೊಳಗೆ ಏನಿದೆ? ಪರಿಣಮನದ
ಸಂಬಂಧದಲ್ಲಿ ಏನು ವ್ಯತ್ಯಾಸ ಇಲ್ಲ, ಬಸ್ ಸಂಬಂಧ ಬಿಟ್ಟು ಮೂಲ ಮಾತು ಇದೆ. ಮೋಕ್ಷ ಎಲ್ಲಿದೆ? ಸಂಬಂಧವನ್ನು ಬಿಡುವುದರೊಳಗಿದೆ, ಪರಿಣಾಮನದೊಳಗಿಲ್ಲ. ಬಂಧ ಎಲ್ಲಿದೆ? ಸಂಬಂಧವನ್ನು ಬಿಡುವುದರೊಳಗೆ. ಯಾರು ಬಿಡೋದ? ಉದ್ಗಲ ಬಿಡೋದೇನು? ಜೀವ ಬಿಡೋದು. ಯಾಕ ಮತ್ತ ಅದು ಬಿಡಬೇಕಲ್ಲ? ಇಲ್ಲ, ಅದು ಮಾಡೇ ಇಲ್ಲ. ಸಂಬಂಧ ಅದ ಸಂಬಂಧ ಮಾಡೇ ಇಲ್ಲ. ಅದು ಜಡ ಐತಿ. ಹಾಗಾದ್ರೆ ಚೇತನ ಇರುವುದರ ಲಾಭ ಸಂಬಂಧ ಮಾಡೋದಿದೆ ಅಂದ್ರೆ, ಚೇತನ ಇರುವುದರ ಲಾಭ ದುಃಖದ ಕಾರಣಗಳನ್ನು ಹುಟ್ಟು ಹಾಕೋದಿದೆ ಅಂದ್ರೆ ಇಲ್ಲ. ಆದ್ರೆ ಚೇತನಕ್ಕ ತನ್ನ ಸ್ವಭಾವ ಏನಿದೆಯೋ ಅದರ ಪರಿಚಯ ಇಲ್ಲದೆ ಇರುವ ಕಾರಣ ಅನಾದಿಯಿಂದ ತನ್ನ ದುಃಖದ ಕಾರಣಗಳ ಸಂಗ್ರಹ ಮಾಡ್ತಾ ಇದ್ದಾನೆ. ಜಡ ಇದೆ, ಅದ ಸಂಬಂಧ ಮಾಡುವುದಿಲ್ಲ. ಹಾಗಾದ್ರೆ ನೀವು ಚೈತನ್ಯ ಪ್ರಭು ಇರೋ ವೇಳೆದೊಳಗೆ ಅದರ ಜೊತೆಗೆ ಏನು ಕೆಲಸ? ಅದರ ಜೊತೆಗೆ ಸಂಬಂಧ ಯಾಕೆ ಮಾಡೋದ್ರಿ? ಅದಕ್ಕಿಂತ ಕೆಳಗೆ ಹೋದೇನಿಲ್ರಿ. ಅದು ಜಡ ಇದೆ, ಸಂಬಂಧ ಮಾಡಲಿಲ್ಲ. ನೀವು ಅದನ್ನು ಜಡ ಇದೆ ಅಂಥೇಳಿ ತಿಳಿಯುವ ಸಾಮರ್ಥ್ಯವುಳ್ಳವಿದ್ದಾನೆ. ಅದರಿಂದ ನನಗೆ ಯಾವ ಲಾಭ ಇಲ್ಲ ಅಂಥೇಳಿ ಸ್ವಯಂ ವಿದಿತ ಇವನಿಗೆ ಆಗಬಹುದಾದಂಥ ಸಾಮರ್ಥ್ಯ ಇದೆ. ಆದ್ರೂ ಕೂಡ ಅದರ ಸಂಬಂಧ ಮಾಡ್ತಾನೆ ಅಂತಂದ್ರೆ ಇವನಿಗೆ ಇವನತನ ಇಲ್ಲ. ಅದಕ್ಕೆ ಅದರ ತನ ಇರುವುದರಿಂದ ಇದರ ಜೊತೆಗೆ ಸಂಬಂಧ ಮಾಡಲಿಲ್ಲ. ಧರ್ಮದ್ರವ್ಯ ಏನು ಮಾಡಿತು? ಅಧರ್ಮದ್ರವ್ಯ ಏನು ಮಾಡಿತು? ಆಕಾಶ ದ್ರವ್ಯ ಏನು ಮಾಡಿತು? ಕಾಲದ್ರವ್ಯ ಏನು ಮಾಡಿತು? ಅವು ಪ್ರತಿಯೊಂದು ತನ್ನ ಸ್ವಭಾವದ ಅನುಸಾರ ತಮ್ಮ ಸ್ವಭಾವದ ಸೀಮೆಯ ಉಲ್ಲಂಘನೆ ಮಾಡುವುದನ್ನು ಪರಿಣಾಮ ಮಾಡ್ತಾ ಇದ್ದಾವೆ. ಜೀವ ಪುದ್ಗಲ ಇವೆರಡು ಏನು ಮಾಡ್ತಾ ಇದ್ದಾವೆ? ಇವು ಎರಡು ತಮ್ಮ ಸ್ವಭಾವವನ್ನು ಬಿಟ್ಟು ಪರಿಣಾಮನ ಮಾಡ್ತಾ ಇದ್ದಾವೆ. ಎರಡೂ. ಆದ್ರೆ ಆ ಪುದ್ಗಲಕ್ಕ ಸ್ವಭಾವವನ್ನು ಬಿಡುವುದು ಕೂಡ ಸ್ವಭಾವ ಇದೆ. ಸ್ಕಂದ ಪೂರ್ಣ ಗಲನ ಇದೆಲ್ಲ ಅದರ ಸ್ವಭಾವ. ಅಂದ್ರೆ ಅದು ಇನ್ನೊಂದರ ಜೊತೆಗೆ ಏಕಾಗೋದ ಮತ್ತು ಇನ್ನೊಂದರಿಂದ ಭಿನ್ನ ಆಗೋದ. ಯಾವುದು ಇನ್ನೊಂದರ ಜೊತೆ ಏಕಾಗ್ತಿದೆ? ಪರಮಾಣು ಪರಮಾಣುವಿನ ಜೊತೆಗೆ, ಸಜಾತಿಯ ಜೊತೆಗೇನು ವಿಜಾತಿಯ ಜೊತೆಗೆ? ಪರಮಾಣು ಪರಮಾಣುವಿನ ಜೊತೆಗೆ ಸಂಬಂಧ ಮಾಡ್ತಿದೆಯಲ್ಲ, ಸಜಾತಿಯ ಜೊತೆಗೇನು ವಿಜಾತಿಯ ಜೊತೆಗೆ? ಸಜಾತಿ ಇರುವೆಳೆದೊಳಗೂ ಕೂಡ ಪರಮಾಣು ಇರುವೆಳೆದೊಳಗೂ ಕೂಡ ಪರ್ಯಾಯದೊಳಗೆ ವಿಜಾತಿ ಇದ್ದ ಮೇಲೆ ಸಂಬಂಧ ಆಗ್ತದೆ. ವಿಜಾತಿಯ ರೂಕ್ಷ ಸ್ನಿಗ್ಧ ಸಂಬಂಧ ಯಾವಾಗ ಆಗ್ತಿದೆ ಅಂದ್ರೆ ನೋಡ್ರಿ, ಇಡೀ ವಿಶ್ವದ ಪದಾರ್ಥಗಳಿಗೆ ಈ ಒಂದು ನ್ಯಾಯ ಅನ್ವಯಿಸ್ತಿದೆ. ಲೋಕದೊಳಗೆ ಸಂಬಂಧ ಸ್ತ್ರೀದ ಸ್ತ್ರೀಯ ಜೊತೆಗೆ ಆಗೋದಿಲ್ಲ, ವಿರೋಧ ಆಗ್ತಿದೆ. ಸಂಬಂಧ ವಿಜಾತಿ ಇದ್ದನ ಆಗ್ತಿದೆ, ಮನುಷ್ಯರಲ್ಲೇನ ಆಗ್ತಿದೆ. ಇದು ಸಜಾತಿ. ಆದರೆ ಸ್ತ್ರೀ ಮತ್ತು ಪರ್ಯಾಯ ಅನ್ನುವ ವಿಜಾತಿ. ಅದ್ಭುತ ಮಾತಿದೆ. ಅದೇ ಪ್ರಕಾರ ಜೀವ ಇವು ಸಜಾತಿ ಇದ್ದ ಕಾರಣ ಇವುಗಳಲ್ಲಿ ಸಂಬಂಧ ಇಲ್ಲ. ಆದರೆ ಇದೆ ಯಾವಾಗ? ವಿಭಾವ ಪರ್ಯಾಯ ರೂಪದ ವಿಜಾತಿಗೆ ಹೋದ ನಂತರ ಸಂಬಂಧ. ಅರೆ ಎಷ್ಟು ತಿಳಿತೇವಲ್ಲ ಅಷ್ಟು ವಸ್ತು ಸ್ಪಷ್ಟ ಇದೆ. ಎಷ್ಟು ಅದರ ಹತ್ತಿರ ಹೋಗ್ತಿದೆ ನಮ್ಮ ಜ್ಞಾನ, ಅಷ್ಟು ಅದರ ಅಸ್ಪೃಷ್ಟತೆ ಲಕ್ಷ್ಯದೊಳಗೆ ಬರ್ತಿದೆ. ಅಸ್ಪೃಷ್ಟತೆ ಒಂದರದ್ದು ಇನ್ನೊಂದರ ಜೊತೆಗೆ ಯಾವ ಸಂಬಂಧವೂ ಇಲ್ಲ. ಜ್ಞಾನ ಇದ್ದದ್ದ
ಅಜ್ಞಾನ ರೂಪ ಪರಿಣಮಿಸ್ತಿದೆ, ಅದರ ಸಂಬಂಧ ಜೀವನಿಗಿದೆ. ಇನ್ನೊಂದ್ಸಲ, ಜ್ಞಾನ ಇದ್ದದ್ದ ಅಜ್ಞಾನ ರೂಪದಿಂದ ಪರಿಣಮಿಸ್ತಾ ಇದೆ, ಆ ಅಜ್ಞಾನದ ಸಂಬಂಧ ಜೀವನಿಗಿದೆ, ಜಡದ ಸಂಬಂಧ ಇಲ್ಲ. ಜ್ಞಾನ ಇದ್ದದ್ದ ಅಜ್ಞಾನ ರೂಪ ಯಾಕೆ ಪರಿಣಮಿಸ್ತು? ಈ ಜಡ ನಾನು ಅಂತು, ಈ ಜಡದಿಂದ ಲಾಭ ಇದೆ ಅಂತು. ಅದು ಅಜ್ಞಾನಿದೆ, ಜ್ಞಾನಿದೆ. ಎಲ್ಲಿ ಜ್ಞಾನನೇ ಇಲ್ಲ ಅಲ್ಲಿ ಇದು ನಂದ ಅನ್ನೋದನ್ನೇ ಇಲ್ಲ. ಹೌದೇನಿಲ್ಲ? ಎಲ್ಲಿ ಚೈತನ್ಯನೇ ಇಲ್ಲ, ಎಲ್ಲಿ ಜ್ಞಾನನೇ ಇಲ್ಲ, ಅಲ್ಲಿ ಇದನ್ನು ನಂದ ಅಂಥೇಳಿ ಆಗನ್ನೋದು. ಈಗ ಇದನ್ನು ಇದರ ಹತ್ರ ಇಟ್ಟರೆ ಇದರದಾಯ್ತು ಅಂದ್ರೆ ಇಲ್ಲ. ಹಾಗಾದ್ರೆ ನಂದು ಅನ್ನೋದು ಯಾವುದು? ಜ್ಞಾನ. ಜ್ಞಾನ ಜ್ಞಾನ ರೂಪ ಇದ್ದುಕೊಂಡು ನಂದು ಅಂತಿದೆಯೋ ಅಥವಾ ಅಜ್ಞಾನ ರೂಪ ಆಗಿ ನಂದು ಅಂತಿದೆ? ಅಜ್ಞಾನ. ಎಷ್ಟು ಸ್ಪಷ್ಟ ಇದೆ. ಹಾಗಾದ್ರೆ ಜೀವನಿಗೆ ಅಜ್ಞಾನದ ಸಂಬಂಧ ಇದೆ ಇದರ್ದ? ಇದು ನಂದು ಅಂತಿದೆಯಲ್ಲ ಜೀವ, ಇದೇ ಅರ್ಧ ನಂದ ನಂದಂತಿದೆಯಲ್ಲ, ಅದು ಜ್ಞಾನ ಅಲ್ಲ. ಆದರೆ ಜ್ಞಾನವೇ ಅಜ್ಞಾನ ಆದಾಗನ ಅಂತಿದೆ, ಜ್ಞಾನದ ಅಭಾವ ಎಲ್ಲಿದೆ ಅಲ್ಲಿ ಅನ್ನೋದು ಜ್ಞಾನದ ವಿಕೃತಿ. ಹಾಗಾದರೆ ಈ ಚೈತನ್ಯಮಯ ಅರೂಪಿ ಜೀವ ತತ್ವಕ್ಕ ಸಂಬಂಧ ಯಾವುದರದ್ದು ಬಂತು? ಅಜ್ಞಾನ, ವಸ್ತುವಿಂದ ಅಲ್ಲ. ಅಂಚೆ ನಾವು ಅಜ್ಞಾನದ ಜೊತೆಗೆ ಪರಲೋಕಕ್ಕೆ ಹೋಗ್ತಾನೆ ವಿನಃ ವಸ್ತುವಿನ ಜೊತೆಗೆ ಹೋಗುವುದಿಲ್ಲ. ಯಾವ ಯಾವ ವಸ್ತುಗಳಲ್ಲೇ ಅಜ್ಞಾನದಿಂದ ನಾನು, ನನ್ನದು, ಸುಖರೂಪ ದುಃಖರೂಪ, ರಾಗ ದ್ವೇಷ, ಇಷ್ಟ ಅನಿಷ್ಟ ಏನೇನು ಮಾಡ್ತಿದ್ದಲ್ಲ, ಆ ಅಜ್ಞಾನದ ಬೀಜವನ್ನ ಸಂತತಿಯನ್ನ ತಗೊಂಡು ಹೋಗ್ತದೆ. ಅದು ಯಾವ್ಯಾವುದರ ಜೊತೆಗೆ ಏನು ಮಾಡ್ತಿದ್ದ ಅದರೊಳಗಿನ ಒಂದು ಅಂಶ ಕೂಡ ತಗೊಂಡು ಹೋಗುತ್ತೆ. ಜ್ಞಾನವೇ ಕೆಟ್ಟು ಹೋಗಿ ಅಜ್ಞಾನ ಆಗಿದೆ. ವಿಕೃತ ಅಂದ್ರೆ ಕೆಡೋದು. ಆಗಮದೊಳಗೆ ದೃಷ್ಟಾಂತ ಬರ್ತಿದೆ. ಕೆಟ್ಟು ಹೋಗಿರುವ ಹಾಲು ಯಾವುದಕ್ಕೂ ಉಪಯೋಗ ಬರುತ್ತೆ. ಹೆಪ್ಪಿಟ್ಟಿರುವ ಮೊಸರು ಉಪಯೋಗಕ್ಕೆ ಬರ್ತಿದೆ, ಹಾಲಿದ್ದದ ಮೊಸರು ಆಗ್ತಿದೆಯಲ್ಲ, ಆಗಮದೊಳಗೆ ಹೇಳಿದ್ದಾರೆ. ಆ ಕೆಡುವಿಕೆಯಲ್ಲಿ ಕೂಡ ಪ್ರಕಾರ ಅದಾವೇನಿಲ್ಲ. ಹಾಲು ಕೆಡುವಿಕೆಯಲ್ಲಿ ಕೂಡ ನೋಡಿದ್ರೇ ಒಂಥರ ಸತ್ಯ ಅನಿಸ್ತಿದೆ. ಕೆಲವು ನಮ್ಮ ದೃಷ್ಟಿನ ಅದನ್ನು ಕೆಡಿಸೋದೇ ಇದ್ದಾಗ ಅದು ನಮಗೆ ಅಸಹ್ಯ ಕಾಣುವುದಿಲ್ಲ. ಮಾತು ಹೀಗಿದೆ, ಅದೇ ರೀತಿ ನಮ್ಮ ದೃಷ್ಟಿಯೊಳಗನ ಶುಭ ಧರ್ಮ ಇದೆ ಅಂದಾಗ ಅದು ಅಸಹ್ಯ ಕಾಣುವುದಿಲ್ಲರಿ, ಅದು ತ್ಯಾಗ ಯೋಗ್ಯ ಅನಿಸೋದಿಲ್ಲ. ಆದರೆ ಕೆಟ್ಟದ್ದ ಇದೆ ಅದ ಹಾಲ ಜ್ಞಾನ, ಅದೇ ಒಡೆದು ಹೋದದ್ದು ವಿಕೃತ ಜ್ಞಾನ. ನೋಡ್ರಿ, ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ ಅಂತ ಹೇಳಿ ತತ್ವ 7 ಅದಾವ್ರಿ, ಅಥವಾ 2 ಅಂತೂ ಅದಾವನಲ್ಲ. ತತ್ವ 7 ಅದಾವು, ಇಲ್ಲ ಸಂಕ್ಷಿಪ್ತದೊಳಗೆ ಹೇಳಿದ್ರೆ 2 ಅಂತೂ ಅದಾವನ. ಆದ್ರೆ ಈ 2 ಯಾವಾಗ ಇಲ್ಲದ ಅವಾಗ ತತ್ವವನ್ನು ತಿಳಿದ ಹಾಗೆ ಆಯ್ತು. 2 ಯಾವಾಗ ಇಲ್ಲ ಅರ್ಥಾತ್ ಜೀವ ಆಗ್ತಿದ್ದ ಜೀವನ ರೀ, ಇದು ಜೀವ ಇದೆ ಅನ್ನೋದು ಜೈನ ದರ್ಶನ ಅಲ್ಲ. ರೂಪಿ ಪದಾರ್ಥ ಯಾವ ಅಜೀವ ಇದಾವೆ ಅವುಗಳನ್ನ ಅಜೀವ ಅನ್ನೋದು ಜೈನ ದರ್ಶನ ಅಲ್ಲ. ಯಾಕೆ ಅಂತಂದ್ರೆ ನ್ಯಾಯದಿಂದ ಕೂಡ ಅಲ್ಲಿ ಸಿದ್ಧ ಮಾಡಿದರೆ ಉದ್ಗಲ ಮೊದಲಾಗಿ 5 ದ್ರವ್ಯಗಳ ಅಜೀವ. ಆದ್ರೆ ಆ ಅಜೀವಗಳನ್ನ ಅಜೀವಂತೇಳಿ ತಿಳಿಯೋದು ಜ್ಞಾನಿ ಇದೆ. ಜೀವದ್ದೇ ಒಂದು ವಿಭಾಗ ಇರುವಂಥ ಉದ್ಗಲವನ್ನ ತಾನು ಅಂಥೇಳಿ ತಿಳಿಯೋದು, ತನಗೆ ಲಾಭ ಅಂಥೇಳಿ ತಿಳಿಯೋದು ಅಜ್ಞಾನ ಇದೆ. ಹಾಗಾದ್ರೆ ತತ್ವ ಒಂದೇ ಇದೆ,
ಒಂದು ಜೀವ ತತ್ವನ ಅಜೀವತನವನ್ನು ಬಿಡ್ತಿದೆ, ಅಜ್ಞಾನವನ್ನು ಬಿಡ್ತಿದೆ. ಆವಾಗ ಅದರ ಜೊತೆಗೆ ಆಶ್ರವ ಬಂಧದ ಅಭಾವ ಆಗ್ತಿದೆ. ಆವಾಗ ಅದರ ಜೊತೆಗೆ ಸಂವರ ನಿರ್ಜರ ಮೋಕ್ಷದ ಸಂಬಂಧ ಬರ್ತಿದೆ. ಅದರ ಸಂಬಂಧ ಬಂದ್ರೂ ಕೂಡ ಅದು ಕಥನಕ್ಕೆ ಇದೆ, ಹೊರಗಡೆ ಇದೆ. ಜೀವನ ಇರ್ತಿದೆ. ಅದರ ಸಂವರ ರೂಪ ಪರಿಣಮಿಸಿದ್ರೂ ಕೂಡ ಅದರ ದೃಷ್ಟಿಯೊಳಗೆ ಜೀವಿದೆ. ಅದ ನಿರ್ಜರೆಯ ರೂಪ ಪರಿಣಮಿಸಿದ್ರೂ ಕೊನೆಗೊಂದು ದಿವಸ ಮೋಕ್ಷ ರೂಪ ಪರಿಣಮಿಸಿದ್ರೂ ಕೂಡ ಆ ಮೋಕ್ಷ ಪರ್ಯಾಯದ ದೃಷ್ಟಿ ಆ ಜೀವನಿಗೆ ಇರೋದನ್ನಿಲ್ಲ. ಭಾವದ ಅಪೇಕ್ಷಾದಿಂದ ಹೇಳಿದ್ರೆ 4 ಭಾವರೂಪವಾಗಿ ಜೀವ ಪರಿಣಮಿಸ್ತಿದೆ. ತತ್ವದ ಅಪೇಕ್ಷಾದಿಂದ ಹೇಳಿದರೆ 7 ತತ್ವಗಳ ರೂಪದಿಂದ ಒಂದು ಜೀವ ಪರಿಣಮಿಸ್ತಿದೆ. ಕರ್ಮರೂಪ ಆಗಿದೇನಿಲ್ಲ ಪುದ್ಗಲ, ಆದರೆ ಅದಕ್ಕೆ ಕಾರಣ ಜೀವಿದೆ. ಪುದ್ಗಲ ಕರ್ಮ ಇದ್ದದ ಅಕರ್ಮ ರೂಪ ಆಗಿದೇನಿಲ್ಲ, ಆಗಿದೆ, ಆದರೆ ಅದಕ್ಕೆ ಕಾರಣ ಜೀವಿದೆ. ಅದು ಕರ್ಮರೂಪ ಇರುವೆಳದೊಳಗೂ ಅದು ಪುದ್ಗಲ ಇದೆ, ಅದಕ್ಕೆ ಯಾವ ಬಾಧೆ ಇಲ್ಲ. ಬಹಳ ವಿಶಿಷ್ಟ ಮಾತು ಇದೆ. ಅದು ಅಕರ್ಮ ರೂಪ ಆಗಿರುವೆಳದೊಳಗೆ ಕೂಡ ಅದು ಪುದ್ಗಲ ಇದೆ, ಅದಕ್ಕೆ ಯಾವ ಲಾಭ ಇಲ್ಲ. ಆದರೆ ಇದು ಅಜೀವ ರೂಪದ ಅನುಭವ ಮಾಡೋ ಎಳೆದೊಳಗ ಇದಕ್ಕೆ ಸಂಪೂರ್ಣ ಹಾನಿ ಇದೆ. ಇದು ತನ್ನನ್ನು ಜೀವರೂಪ ಜ್ಞಾನ ರೂಪದ ಅನುಭವ ಮಾಡೋ ಎಳೆದೊಳಗ ಇದು ಪರಮ ನಿರಪೇಕ್ಷ ವಿಶ್ವದಿಂದ ಅತೀತ, ವಿಶ್ವದೊಳಗ ಮಹಿಮಾನ್ವಿತ, ವಿಶ್ವದೊಳಗೆ ಸರ್ವಶ್ರೇಷ್ಠ ತತ್ವವಾಗಿ ಹೊರಹೊಮ್ಮುತ್ತಿದೆ. ಸಂಬಂಧ ಜಡದ ಜೊತೆಗೆ ಜಡದ ಕಾರಣದಿಂದ ಆಗುವುದಿಲ್ಲ. ಸಂಬಂಧ ಜಡದ ಜೊತೆಗೆ ಜಡದ ಕಾರಣದಿಂದ ಆಗುವುದಿಲ್ಲ. ಜಡದ ಯಾವುದೂ ಪರಿಣಮನದ ಕಾರಣದಿಂದ ಆಗುವುದಿಲ್ಲ, ಜಡದ ವಿದ್ಯಮಾನತೆಯ ಕಾರಣದಿಂದ ಆಗುವುದಿಲ್ಲ. ಜಡವನ್ನು ತಿಳಿಯುವಂಥ ಸ್ವಭಾವದ ಕಾರಣದಿಂದ ಕೂಡ ಆಗುವುದಿಲ್ಲ. ಜಡವನ್ನ ತಿಳಿಯುವಂಥ ಯಾವ ಸ್ವಭಾವ ಇದೆಯಲ್ಲ, ಆ ಸ್ವಭಾವದ ಕಾರಣದಿಂದ ಕೂಡ ಜಡದ ಜೊತೆಗೆ ಬಂಧ ಆಗುವುದಿಲ್ಲ, ಸಂಬಂಧ ಆಗುವುದಿಲ್ಲ. ಹಾಗಾದರೆ ಯಾವುದರಿಂದ ಆಗ್ತಿದೆ? ಯಾವುದರಿಂದ ಆಗ್ತಿದೆ? ಆಗ್ತಿದೆ ತನ್ನನ್ನು ತನ್ನ ರೂಪದಿಂದ ತಿಳಿಯದೇ ಇರುವ ಒಂದೇ ಒಂದು ಕಾರಣ. ಏನಾಗ್ತಿದೆ? ಜಡದ ಜೊತೆಗೆ ಸಂಬಂಧ. ಆ ಸಂಬಂಧ ಬಿಟ್ಟು ಹೋಯ್ತು ಅಂತಂದ್ರೆ ಜೀವದ ಪರಿಣಾಮನೆ ಹೇಗಾಗ್ತಿದೆ ರೀ? ಶುದ್ಧ ರೂಪದಿಂದ ಆಗ್ತಿದೆ. ಶುದ್ಧ ರೂಪದಿಂದ ಅಂದ್ರೆ ಹೇಗ? ಆ ಶುದ್ಧದ ಪರಿಪೂರ್ಣತೆ, ಅರ್ಥಾತ್ ಅನಂತ ಚತುಷ್ಟಯ ರೂಪದ ಪರಿಣಾಮ. ಹಾಗೆ ಪರಿಣಮನ ಆದಂಥ ಜೀವ ಆ ಪರಿಣಮನದೊಳಗ ಅವನು ಬರೀ ತನ್ನನ್ನು ತಿಳಿತಾ ಇರ್ತಾನೆ. ತನ್ನನ್ನು ತಿಳಿತಾ ಇರ್ತಾನೆ, ಅರ್ಥಾತ್ ತನ್ನ ನಿರಾಕುಲ ಸುಖ ಶಾಂತಿಯ ಅನುಭವ ಮಾಡ್ತಾ ಇರ್ತಾನೆ. ತಿಳಿಯುವುದರ ಜೊತೆಗೆ ಅನುಭವ ಅವಿನಾಭೂತ ಇದೆಯಲ್ಲ, ತಿಳಿಯುವುದರ ಜೊತೆಗೆ ಅನುಭವ ಅವಿನಾಭೂತ ಇದೆ. ತನ್ನನ್ನು ತಿಳಿತಾನಂದ್ರೆ ಏನು ಮಾಡ್ತಾನೋ? ತನ್ನ ನಿರಾಕುಲ ಸುಖ ಶಾಂತಿಯ ಸಂವೇದನೆ ಮಾಡ್ತಾ ಇರ್ತಾನೆ, ಅನುಭವ ಮಾಡ್ತಾನೆ. ಅದು ಎಂಥದ್ದಿದೆ? ಅದು ಎಂಥದ್ದಿದೆ ಅಂತಂದ್ರೆ ಯಾವಾಗೂ ಬೇಸರ ತರುವಂಥದ್ದಿಲ್ಲ, ಯಾವಾಗೂ ಭಾರ ರೂಪ ಆಗುವಂಥದ್ದಿಲ್ಲ. ಅದರ ಸಲುವಾಗಿ ಯಾವುದೇ ಪ್ರಕಾರದ ಪ್ರಯತ್ನ ಮಾಡಬೇಕು, ಪ್ರಯತ್ನ ಮಾಡಿ ಇದು ಸೋತಿದನು ಅನ್ನುವ ಮಾತ. ಇದು ಮೋಕ್ಷ ಇದೆ. ಎಲ್ಲಿದೆ? ಬಸ್ ಜ್ಞಾನದೊಳಗ. ಜ್ಞಾನ ಸ್ವಭಾವದ ಸ್ವೀಕಾರ, ಜ್ಞಾನದಿಂದ ಆಗೋದ ಇದು ಮೋಕ್ಷ. ಏನಿಲ್ಲ, ಶರೀರದಿಂದ ಬಂಧ ಇಲ್ಲ, ಕರ್ಮಗಳಿಂದ ಬಂಧ ಇಲ್ಲ, ರಾಗಾದಿ ವಿಕಾರಗಳಿಂದ ಕೂಡ ಬಂಧ. ಎಷ್ಟು ಸುಲಭ ಇದೆ ಮೋಕ್ಷ ಮಾರ್ಗ, ಸುಖದ ಮಾರ್ಗ, ಧರ್ಮದ ಮಾರ್ಗ, ಸರ್ವಜ್ಞ ಪ್ರಣೀತ ಮಾರ್ಗ.
ಜೀವರುಗಳಿಗೆ ಹಿತದ ಮಾರ್ಗ. ಹಿತೋಪದೇಶ ಯಾರು ಹೇಳಿದರು? ಸರ್ವಜ್ಞ ಪ್ರಭು. ಆ ಹಿತದ ಉಪದೇಶದ ಗ್ರಹಣ ಎಷ್ಟು ಸುಲಭ ಇದೆ. ಏನಿದೆ? ತಾನು ಹೇಗೆ ಇದ್ದಾನೋ ಹಾಗೆ ತಿಳಿಯುವುದಿದೆ, ಹೇಗಿದ್ದಾನೋ ಹಾಗೆ ಉಳಿಯುವುದಿದೆ. ಏನರೇ ಆಗ್ಲಿಕ್ಕೆ ಹೋಗುವುದಿಲ್ಲ, ಏನರೇ ಆಗ್ಲಿಕ್ಕೆ. ಹೇಗಿದೆ ಇರಲಿ ಮುಖ, ಅದಕ್ಕೆ ಏನೇನರೇ ಬಣ್ಣ ಬಳಿಯೋದಿಲ್ಲ, ಅದಕ್ಕೆ ಏನೇನರೇ ಏನು ಮಾಡೋದಿಲ್ಲ, ಕೃತ್ರಿಮತೆಯಿಂದ ಅದನ್ನು ಬದಲಾವಣೆ ಮಾಡುವ ಪ್ರಯತ್ನ ಮಾಡುತ್ತೆ. ಸುಖ ಇದೇನಿಲ್ಲ, ಬದಲಾವಣೆ ಮಾಡುವ ಪ್ರಯತ್ನದೊಳಗ ಸುಖ ಇದೆ, ದುಃಖ ಇದೆ. ಪ್ರತ್ಯಕ್ಷ ಬದಲಾವಣೆ ಇವನ ಇಷ್ಟದ ಹಾಗೆ ಮಾಡಿಕೊಂಡ್ರೂ ಕೂಡ ಮೇಕಪ್, ಅಲ್ಲಿ ಸುಖ ಇದೆ, ದುಃಖ ಇದೆ. ಏನು ಎಲ್ಲ ಹೇಗಿದೆ ಹಾಗಿದ್ದು ಬಿಟ್ರೆ ಯಾವ ಆಕುಲತೆಯೇ ಇಲ್ಲ. ಹಾಗಾದ್ರೆ ನಾನು ಮನುಷ್ಯಿದ್ದೇನೆ ಅನ್ನೋದು ಮೂಲ ಏನಿದೆ? ವಿಪರೀತ ಮನ್ನಣೆ ಇದೆ. ಅರ್ಥಾತ್ ಈ ಜಡದ ಪರ್ಯಾಯದ ಜೊತೆಗೆ ಸಂಬಂಧ ಇದೆ. ಅನಾದಿ ಕಾಲದಿಂದ ನಡ್ಕೊಂಡು ಬರ್ತಾ ಇದೆ ಸಂಬಂಧ. ಯಾಕೆ? ಇವು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಇದನ್ನು ನಾನು 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 ಅನ್ನುವಂಥ ಭಾವದ ಮೂಲಕ ಅದರದ ಸಂಬಂಧ ಉಳ್ಕೊಂಡಂತೆ ಇದೆ. ಈ ಸಮಯದಲ್ಲಿ ಸಂಬಂಧ ಬಿಟ್ಟ ಅಂತಂದ್ರೆ ಸುಂದರ ಇದೆ ಅವನ ಜೀವನ, ಜೀವದ ಜೀವನ. ಲೋಕದೊಳಗ ಸುಂದರ ಸ್ವರೂಪವೇ ಇದೆ ವಿನಃ ಅನ್ಯ ಯಾವುದೂ ಸುಂದರ ಇಲ್ಲ. ಸ್ವರೂಪ ಸುಂದರ. ಲೋಕದೊಳಗ ಸುಂದರ ಸ್ವರೂಪ. ಆತ್ಮನ ರೂಪ ಏನಿದೆ? ಬಸ್ ನೋಡುವುದ ತಿಳಿಯುವುದ, ಇದು ವ್ಯವಹಾರ. ಇಲ್ಲಿ ಕೂಡ ಕೃತ್ರಿಮತೆ ಬಂತು. ತಿಳಿಸಿಕೊಡ್ಬೇಕಾದ್ರೆ ಇದು ಬೇಕನ್ನರಿ, ತಿಳಿದು ತಗೊಳ್ಬೇಕಾದ್ರೆ ಇದು ಬೇಕನ್ನರಿ. ನಿನ್ನೆ ಹೇಳಿದ್ದಿತ್ತು, ಏನೆಲ್ಲ ಇರುವೆಳೆದೊಳಗ ವಿಚಾರ ಮಾಡಿದ್ದೀರಿ ಅಂದ್ಕೊಳ್ತೇನೆ. ನೀವು ಪುರುಷ ಇದ್ದೀರಿ ಅಥವಾ ಸ್ತ್ರೀ, ಏನೋ ನಾನು ಏನು ಇದ್ದೇನೆ. ಒಬ್ಬರಿಗೆ ಮಗಳಾಗಿದ್ದೇನೆ ಅಥವಾ ಮಗನಾಗಿದ್ದೇನೆ, ಇನ್ನೊಬ್ಬರಿಗೆ ತಂದೆಯಾಗಿದ್ದೀರಾ, ಪತಿಯಾಗಿದ್ದೀರಾ, ಒಂದು ವಿಶಿಷ್ಟ ಆಸ್ತಿಯ ಮಾಲೀಕ ಇದ್ದೀರಾ, ಧರ್ಮಕ್ಷೇತ್ರದೊಳಗೆ ನಿಮ್ಮದೇ ಆದಂಥ ಒಂದು ಪರಿಚಯ ನಿರ್ಮಾಣ ಮಾಡಿಕೊಂಡಿದ್ದೀರಾ, ಶ್ರಾವಕ, ಶ್ರಾವಕೋತ್ತಮ, ಮುನಿ, ಏನೋ. ಆದರೆ ಇವು ಎಲ್ಲ ಇರುವೆಳೆದೊಳಗೆ ಕೂಡ ಒಳಗಡೆ ನಾನೆನ್ನುವ ಅನುಭವ ಯಾವ ರೂಪದ್ದಿದೆ? ಯಾವ ರೂಪದ್ದಿದೆ? ಪುರುಷನ ರೂಪದ್ದೋ, ಆಸ್ತಿಯ ಮಾಲೀಕನ ರೂಪದ್ದೋ, ತಂದೆಯ ರೂಪದ್ದೋ, ಅಥವಾ ಪುತ್ರನ ರೂಪದ್ದೋ, ಪತಿಯ ರೂಪದ್ದು, ಯಾವ ರೂಪದ್ದ? ನಿಧಾನಕ್ಕೆ ಒಳಗೆ ವಿಚಾರ ಮಾಡಲಿಕ್ಕೆ ಹೇಳಿದ್ದೆ. ಒಳಗಡೆ ನಿರಂತರ ನಾನೆನ್ನುವ ಧ್ವನಿ ಬರ್ತಾ ಇದೆ ಅಲ್ಲ, ಅದು ಯಾವ ರೂಪದ್ದಿದೆ? ಅದೇ ಅದಕ್ಕೆ ಯಾವ ರೂಪಿಲ್ಲ. ಇವೆಲ್ಲ ಯಾವುದರ ಜೊತೆಗೆ ಸಂಬಂಧದ ಕಲ್ಪನೆ ಆಗ್ತಿದೆ, ಅಲ್ಲಿ ಏನಿದೆ? ಆಕುಲತೆ ಇದೆ, ಕೃತ್ರಿಮತೆ ಇದೆ. ನಾನೆನ್ನುವ ಅನುಭವ ಅದು ನಿರಾಕುಲ ಇದೆ, ನಿರ್ಭಾರ ಇದೆ. ಪತ್ನಿ ಹೇಳಿದ್ದು ಕೇಳಬೇಕು, ತಂದೆ ಹೇಳಿದ್ದ ಮಾತು ಕೇಳಬೇಕು, ಅವ್ರ ಕಡೆ ಹೋಗಿ ಬರ್ಬೇಕು. ಇವ್ರು ಪುತ್ರ ಅನ್ನುವಂಥದ್ದು ಯಾವ ಕೃತ್ರಿಮ ಸ್ವೀಕಾರ ಆಗ್ತಿದೆ, ಆ ವೇಳೆದೊಳಗೆ ಆಕುಲತೆ ಇದೆ, ನಿರಾಕುಲತೆ ಇಲ್ಲ. ಆದರೆ ಸಹಜ ನಾನೆನ್ನುವ ಅನುಭವ ಏನು ಆಗ್ತಿದೆ ಅಲ್ಲ, ಅದು ಈ ಎಲ್ಲವುಗಳಿಂದ ಭಿನ್ನ ಇದೆ, ಅದು ನಿರ್ಭಾರ ಇದೆ. ಇದು ತಿಳಿಸಿಕೊಡುವ ಸಲುವಾಗಿ ಅದ ನಾನೆನ್ನುವ ಅನುಭವದೊಳಗನ ಮನುಷ್ಯ ಅನ್ನೋದ, ಪರ್ಯಾಯ ಅನ್ನೋದ ಯಾವುದು ಬಂದು ಕೂತಿದೆಯಲ್ಲ, ಅದು ವಿಪರೀತ. ಅಷ್ಟು ಹೋಗೋದಿದೆ, ಸಂಬಂಧ ಬಿಟ್ಟು ಹೋಗೋದು. ಭಾವಾರ್ಥ ಹೇಳ್ತಾ ಇದ್ದಾರೆ. ಯಾವುದರದ ಭಾವಾರ್ಥ ವಿಚಾರ ಮಾಡಿದರೆ ನಾಮ ಯಾವುದರದ ಭಾವಾರ್ಥ? ಯಾವುದರದ? ಇನ್ನೂ ಶ್ಲೋಕದೊಳಗಿನ ಪದವನ್ನೇ ಇಳಿಸಿಕೊಂಡಿಲ್ಲ. ಭಾವಾರ್ಥ ಹೇಳ್ತಾ ಇದ್ದಾರೆ. ಯಾವುದರ್ದ ಅಂಥೇಳಿ
ಅವರನ್ನು ಕೇಳಿದ್ರೆ ಅವರು ಉತ್ತರ ಕೊಡಬಹುದು. ಆದ್ರೆ ನಾವು ಕೇಳೋದನ್ನೇ ಇಲ್ಲಲ್ಲ, ಏನಿದೆ ಅದನ್ನು ಓದಿಕೊಂಡು ಹೋಗ್ತೀವಿ. ಪ್ರಭು ಏನಿದೆ, ಯಾವುದರ ಭಾವಾರ್ಥ, ಯಾವುದೋ ಒಂದು ವಾಕ್ಯದ ವ್ಯಾಖ್ಯಾ ಬರೆದ ನಂತರ ಈ ವಾಕ್ಯಕ್ಕೆ ಸಂಬಂಧಿಸಿದ ಹಾಗೆ ನನ್ನ ಭಾವ ಏನ ಅನ್ನೋದ ಆ ವ್ಯಾಖ್ಯಾನಕಾರರ ವ್ಯಕ್ತ ಮಾಡ್ತಾರೆ. ಅದಕ್ಕೆ ಭಾವಾರ್ಥ ಅಂತಾರೆ. ಇಲ್ಲಿ ಶ್ಲೋಕ ಹೇಳಿದ ಕೂಡಲೇ ಭಾವಾರ್ಥ ಹೇಳ್ತಾ ಇದ್ದಾರೆ. ಯಾವುದರದ್ದು ಭಾವಾರ್ಥ, ಯಾವುದರದ್ದು ಭಾವಾರ್ಥ ಬೇಕರ್ಲೆ? ಜಿಜ್ಞಾಸು ಕುತೂಹಲ ಬೇಕು ಅಥವಾ ಬೇಡ್ರಿ? ಯಾವುದರದ್ದು ಭಾವಾರ್ಥ? ಅರೆ ಪ್ರಥಮದೊಳಗೇನ ಭಾವಾರ್ಥ ಹೇಳಿದ್ದಾರೆ ಅಂದಿವೆ. ಯಾವುದರದ್ದು? ವ್ಯಕ್ತಿಯಲ್ಲದ ನೆರಳಿನ ಆಕಾರ ಏನು ಹೇಳೋದ್ರಿ? ತಿಳಿತಾ ಇದೆ? ಯಾವುದರ ಭಾವಾರ್ಥ? ಅರೆ ಮೊದಲಿನ ಮಂಗಲಾಚರಣೆ ಕಲಶದೊಳಗ ಕೊನೆಗೆ ಹೇಳಿದ್ರಲ್ಲ, ಏನು ಹೇಳಿದ್ರು? ಭೇದ ಜ್ಞಾನ ಉಪಾದೇಯ ಇದೆ ಅಂತ ಹೇಳಿ. ಆ ಭಾವ, ಆ ಕಥನದನ ವಿಸ್ತಾರ ಹೇಳ್ತಾ ಇದ್ದಾರೆ. ಶ್ಲೋಕ ಇನ್ನೂ ತಗೊಂಡಿಲ್ಲ, ಶ್ಲೋಕ ಅಂತೂ ಬಂತು, ಆದ್ರೆ ಆ ಶ್ಲೋಕ ಇವರ ಟೀಕಾದೊಳಗಿನ್ನೂ ಬಂದಿಲ್ಲ. ಅಲ್ಲೇ ಅದರ್ರಿ ಅವರಿನ, ಅಲ್ಲೇ ಎಲ್ಲಿ ಭೇದ ಜ್ಞಾನವು ಉಪಾದೇಯವಿದೆ ಅಂತ ಹೇಳಿ ಹೇಳಿದಾರಲ್ಲ, ಅಲ್ಲಿ ಶ್ಲೋಕ ಬರೆದಿದ್ದಾರೆ ತಮ್ಮ ತಾಳೋಲೆ ಅಥವಾ ಏನಿದೆ, ಏನು ಬರೀತಾ ಇದ್ದಾರೆ ಅಲ್ಲಿ. ಆದರೂ ಕೂಡ ಅದು ಹೋಗಿಲ್ಲ. ನಮ್ಮಲ್ಲಿ ಈ ಪ್ರಕಾರ ಯಾವಾಗ ವಿಷಯದ ಜೊತೆಗೆ ಲಿಂಕ್ ಉಳಿತಿದೆ ಅಲ್ಲ, ಆವಾಗ ನಮಗ ಗ್ರಂಥದ ಸ್ವಾಧ್ಯಾಯದ ಪ್ರಯೋಜನ ಆಗ್ತಿದೆ. ಅದಕ್ಕೆ ಏನು ಹೇಳಿದ್ದಿತ್ತು? ಸಮರ್ಪಣೆ ಇಲ್ಲದ ಸ್ವಾಧ್ಯಾಯ ಫಲಪ್ರದ ಆಗೋದು. ಶ್ಲೋಕ ಅಂದ್ರೆ ಆ ಗಾಥಾದೊಳಗೆ ಏನು ಹೇಳೋರದಾರೋ ಅನ್ನೋದ ಉತ್ಥಾನಿಕೆಯ ರೂಪದಿಂದ ಕಲಶ. ಅರೆ ಜೈನಾಚಾರ್ಯರದ ವಸ್ತು ಸ್ವರೂಪವನ್ನ ನಂಬಿ ಯಾರ ಲಾಭಾನ್ವಿತ ಆಗಿದಾರೋ ಅವರ ವಚನದ ಮರ್ಮ ತಿಳಿಯೋದ ನಿಜವಾಗಿನ ಈ ಲೋಕದಿಂದ ಭಿನ್ನ ಪ್ರವೃತ್ತಿ ಇದ್ದರ ಸಂಭವ ಇದೆ. ಈ ಲೋಕದ ಅನುಸಾರ ಅರ್ಥಾತ್ ಶರೀರ, ಭೋಗ, ಸಂಯೋಗ, ಅದರೊಳಗೆ ಏಕತೆ. ಈ ಪ್ರಕಾರ ಎಲ್ಲಿಯವರೆಗೆ ನಮ್ಮ ಅಂತರಂಗ ಇದೆಯೋ ಅಲ್ಲಿಯವರೆಗೆ ನಮ್ಮ ಜ್ಞಾನಿಗಳ ಅಭಿಪ್ರಾಯ ತಿಳಿಯೋದಿಲ್ಲ. ನಡೆ ಭಾವಾರ್ಥವು ಈ ಪ್ರಕಾರವಿದೆ. ಯಾವ ಪ್ರಕಾರ? ಮೇಲಿಂದ ಹೇಳ್ಕದೇನ್ರಿ ಈಗ ನಾನು ಭಾವಾರ್ಥ. ಇದೇ ಪುಟದೊಳಗೆ ಮೇಲಿದೆ ಅಲ್ಲ, ಮೊದಲನೇ ಶ್ಲೋಕದ ಅಂತಿಮ ಭಾವಾರ್ಥ. ಅದನ್ನು ಹೋದ್ರೆ ಅದರ ಜೊತೆಗೆ ಇದು ತಗೊಳ್ರಿ, ಎಷ್ಟು ಕರೆಕ್ಟ್ ಆಗ್ತಿದೆ. ಯಾವ ಪ್ರಕಾರ ಪುನಃ ಕರಗಸವನ್ನು ಎಳೆಯುವುದರಿಂದ ಕಾಷ್ಠ ಮೊದಲಾದ ಪುದ್ಗಲ ವಸ್ತುಗಳು ಎರಡು ತುಂಡಾಗುತ್ತವೆ. ಅದೇ ಪ್ರಕಾರ ಭೇದ ಜ್ಞಾನದ ಮೂಲಕ ಜೀವ ಪುದ್ಗಲಗಳ ಭಿನ್ನ ಅನುಭವವನ್ನು ಪುನಃ ಮಾಡಿದ ಮೇಲೆ ಅವೆರಡೂ ಭಿನ್ನವಾಗಿ ಹೋಗುತ್ತವೆ. ಆದುದರಿಂದ ಭೇದ ಜ್ಞಾನವು ಉಪಾದೇಯವಿದೆ. ಹಾಗಾದ್ರೆ ಅವು ಭಿನ್ನ ಆಗಿ ಹೋಗಬೇಕಾದ್ರೆ ಆ ಉಪಾದೇಯ ಇರುವಂಥ ಭೇದ ಜ್ಞಾನದ ಭಾವಾರ್ಥ ಏನ ಅದನ್ನು ಇಲ್ಲಿ ಹೇಳ್ತಾರೆ. ಇರುವುದಿಲ್ರಿ ಅಂಥೇಳನೆ ಇದರ ಸಾಮೂಹಿಕ ಸ್ವಾಧ್ಯಾಯ ಲಾಭಪ್ರದವಿದೆ. ನಮ್ಮಷ್ಟಕ್ಕೆ ನಾವು ಓದ್ಕೊಂಡು ಹೋದ್ರೆ ಒಂದು ಸ್ವಲ್ಪ ಅರ್ಥ ಆಗೋದ ಅಂದ್ರೆ ನಾವು ಓದ್ಕೊಂಡು ಹೋಗ್ತೇವೆ, ಆಗಿದೆಯೋ ಆಗಿದೆಯೋ. ವಿಶೇಷತೆ ಏನ್ರಿ ಇದೆ ನಂದ ಅಂಥೇಳಿ ಹೇಳುವುದಿಲ್ಲ. ಅದಕ್ಕೆ ಕಾಲಾನುಸಾರ ತಮ್ಮದು ಭಾಗ್ಯ ನಂದು ಭಾಗ್ಯ ಜೊತೆಗಿರುವುದರಿಂದ ಅಂಥದ್ದೊಂದು ವಿಷಯ ಉದ್ಭವಿಸ್ತಿದ್ದಾರೆ, ಉತ್ಸ್ಫೂರ್ತಾಗಿ ಮೇಲೆ ಬರ್ತಿದೆ. ಆದುದರಿಂದ ಭೇದ ಜ್ಞಾನವು ಉಪಾದೇಯವಿದೆ. ಏನು ಭೇದ ಜ್ಞಾನ? ಜೀವದ್ರವ್ಯ ಹಾಗೂ ಕರ್ಮ ಪರಿಹಾಯ ರೂಪವಾಗಿ ಪರಿಣತವಿರುವ ಪುದ್ಗಲ ದ್ರವ್ಯದ ಭೇದ. ಅಲ್ಲಿ ಪುದ್ಗಲ ಮತ್ತು ಜೀವದ ಮಧ್ಯದೊಳಗೆ ಭೇದ ಜ್ಞಾನ ಅಂಥೇಳಿ ಹೇಳಿದ್ರೆ ನಿಲ್ರಿ,
ಭಿನ್ನ ಭಿನ್ನ ಅನುಭವದ ಮಾತು ಹೇಳಿದರು. ಇಲ್ಲೇನು ಹೇಳ್ತಾ ಇದ್ದರು? ಯಾವ ಪುದ್ಗಲ ದ್ರವ್ಯ? ಅರೆ ಕರ್ಮರೂಪದ ಪಿಂಡ ಇದೆಯಲ್ಲ ಅದು. ಕರ್ಮರೂಪದ ಪಿಂಡ ಯಾವುದು? ನಿರಂತರ ಪರದ ಜೊತೆಗೆ ಏಕತ್ವ ರೂಪ ಆಗ್ತಾ ಇದೆಯಲ್ಲ ಜೀವದ ಪರಿಣಾಮ ಅದು. ಬಹಳ ಅದ್ಭುತ ಮಾತರೆ. ಜೈನ್ ದರ್ಶನ ಈ ಎರಡು ವಸ್ತುವನ್ನಾಗಿ ನೋಡುವ ವೇಳೆದೊಳಗ ಒಂದು ವಸ್ತುವಿನಲ್ಲಿ ಆ ಎರಡನೇ ವಸ್ತುವಿನ ಜೊತೆಗಿರುವಂಥ ಏಕತ್ವವನ್ನು ಯಾವ ರೀತಿ ಬಿಡಿಸ್ತಿದೆ ಅನ್ನೋದನ್ನ ಮಹಾನ್ ಆಶ್ಚರ್ಯದ ಸಂಗತಿ ಇದೆ ಜನ. ಸಂಬಂಧ ಹೇಳಿದ್ರೆ ಅದರದ ಚರ್ಚೆ ಆಯ್ತಲ್ಲ. ಸಮಾನ ಜಾತಿಯ ಪುದ್ಗಲಗಳಲ್ಲೇ ಬಂಧ ಆಗ್ತಿದೆಯೋ ಅಸಮಾನ ಜಾತಿಯ ಪುದ್ಗಲಗಳಲ್ಲಿ? ಸಮಾನ ಜಾತಿ ಇದ್ದಾಗನೇ ಆಗ್ತಿದೆ, ಅದರ ಪರ್ಯಾಯ ಅಸಮಾನ ಇರ್ತಿದೆ. ಸ್ನಿಗ್ಧ ರೂಕ್ಷ, ಸ್ನಿಗ್ಧದ ಜೊತೆಗೆ ಬಂಧ ಆಗೋದಿಲ್ಲ, ರೂಕ್ಷದ ಜೊತೆಗಂತೂ ಆಗುವುದನ್ನೇ ಇಲ್ಲ. ಒಂದು ಸ್ನಿಗ್ಧ ಒಂದು ರೂಕ್ಷ ಇದ್ದಾಗ ಬಂಧ. ಕವರ್ ಅಂಟಿಸ್ತಿದ್ದೇವಲ್ಲ ಮೊದಲ ಲಿಫಾಫ, ಅದನ್ನೆಲ್ಲ ಒಂದು ಕಡೆಗೆ ಗಮನ, ಎರಡೂ ಕಡೆಗೆ ಹಚ್ತಿರ್ಲಿಲ್ಲ, ಹಚ್ಚೋದು ಅವಶ್ಯಕ ಇಲ್ಲ, ಹಚ್ಚಿದ್ರ ಕಾರ್ಯ ಆಗುವುದಿಲ್ಲ. ಅದೇ ಪ್ರಕಾರ ಈ ಜೀವದಲ್ಲಿ ಜೀವದ ಯಾವ ಬಂಧ ಇದೆಯಲ್ಲ, ಆ ಸಂಬಂಧದಿಂದ ಜೀವನಿಗೆ ಸಂಸಾರ ಇದೆ. ಬಂಧ ಪರದ್ರವ್ಯದ ಜೊತೆಗೆ ಆಗೋದಿಲ್ಲ. ಹಸುವನ್ನು ಕಟ್ಟುತ್ತಾರಲ್ಲ, ಏನನ್ನು ಕಟ್ಟುತ್ತಾರೋ? ದಾರಕ್ಕೆ ದಾರ ಕಟ್ಟುತ್ತಾರೆ, ಹೌದಿಲ್ಲ? ಕೊರಳಿಗೆ ಹಾಕಿರ್ತಾರೆ ಹಗ್ಗ, ಆ ಹಗ್ಗಕ್ಕೆ ಹಗ್ಗ ಗಂಟು ಹಾಕ್ತಾರೆ. ಅದರಲ್ಲಿ ಹಸುವಿನ ಕೊರಳು ಏನಾಗ್ತಿದೆ? ಸಿಕ್ಕೊಂಡಿರ್ತಿದೆ. ಸಜಾತಿ ಆಯ್ತಂದ್ರೆ ವಿಜಾತಿ ಆಯ್ತದೆ ಬಂಧ. ಸಜಾತಿ ಇರುವೆಳೆದೊಳಗೂ ಕೂಡ ಆ ವಿಜಾತಿಗೆ ಬಂಧ ಆಯ್ತಾರೆ, ಹೌದೇನಿಲ್ಲ? ಹಾಗೆಯೇ ಈ ಜೀವದ ಅಜ್ಞಾನ ರೂಪ ಆಗುವುದರಿಂದ ಅದು ಜೀವನಿಗೆ ಬಂಧ ಆಯ್ತರೆ. ಬೇರೆ ಯಾರದ ಬಂಧ ಇಲ್ಲ, ಕರ್ಮದ ಬಂಧ ಇಲ್ಲ. ಕರ್ಮದ ಬಂಧ ಇದೆ, ಆದರೆ ಕರ್ಮಕ್ಕೆ ಇದೆ ರೀ ಬಂಧ, ಹೌದೇನಿಲ್ಲ? ಕರ್ಮ ಸಿದ್ಧಾಂತ ಏನು ಹೇಳ್ತಿದೆ? ಹಳೆಯ ಕರ್ಮದ ಜೊತೆಗೆ ಹೊಸ ಕರ್ಮದ ಬಂಧ. ಪರಮಾಣುಗಳದ್ದು ಬಂಧ. ಇಲ್ಲಿ ಬಂಧ ಯಾವ ಭಾವಬಂಧ ಅಂದ್ರೆ ಹೇಳಿದ್ರೇನಿಲ್ರಿ? ಭಾವಾಶ್ರವ ದ್ರವ್ಯಾಶ್ರವ, ಭಾವಬಂಧ ದ್ರವ್ಯಬಂಧ. ಹಾಗಾದ್ರೆ ಭಾವಬಂಧ ಯಾವುದರ ಜೊತೆಗೆ ಆಗಿದೆ? ದೇಹದ ಜೊತೆಗೇನು, ಕರ್ಮದ ಜೊತೆಗೇನು, ಧನದ ಜೊತೆಗೇನು, ಮನೆಯ ಜೊತೆಗೆ, ಪತ್ನಿ ಪುತ್ರಾಧಿಕರ ಜೊತೆಗೆ, ಯಾವುದರ? ಬರೇ ಭಾವಗಳು. ಅರೂಪಿ ಜೀವದ ಬಂಧ ಯಾವುದರ ಜೊತೆಗಿದೆ? ಭಾವದ ಜೊತೆಗೆ. ಹಾಗಾದ್ರೆ ಭಾವಬಂಧದೊಳಗ ಆ ಭಾವಬಂಧ ಯಾರಿಗಿದೆ? ಜೀವನಿಗಿದೆ. ಜೀವನಿಗಿದೆ ಭಾವಬಂಧ. ಅಶುಭ ಭಾವದ ಜಾಲದೊಳಗ ಶುದ್ಧ ಸ್ವಭಾವಿ ಜೀವ ಸಿಕ್ಕೊಂಡಿದ್ದಾನೆ. ಅಲ್ಲಿ ಸಿಕ್ಕೊಂಡಿದೆಯಲ್ಲ ಹಸು, ಆ ದಾರದ ಬಂಧನದೊಳಗ ಹಸು ಸಿಕ್ಕೊಂಡಿದೆ. ಅದರ ಹಸುವನ್ನ ಅದು ಸ್ಪರ್ಶ ಮಾಡಿಲ್ಲ. ಆ ದಾರ ಅಥವಾ ಹಗ್ಗ ಆ ಹಸುವನ್ನ ಸ್ಪರ್ಶ ಮಾಡಿದೆಯಲ್ಲ, ಆದರೆ ಆ ಹಸು ಅದರಲ್ಲಿ ಸಿಕ್ಕೊಂಡಿದೆ. ಬಂಧನಕ್ಕೊಳಗಾಗಿದೆಯೋ ಅಥವಾ ಇಲ್ರಿ? ಅದೇ ಪ್ರಕಾರ ಶುದ್ಧ ಜೀವ ಅಶುದ್ಧ ಭಾವದ ಬಂಧನದೊಳಗೆ ಸಿಕ್ಕಾಕೊಂಡಿದೆ. ಇಷ್ಟೇ ಇದೆ, ಪರದ ಬಂಧನ ಇಲ್ಲವೇ ಇಲ್ಲ. ಪತ್ನಿಯ ಬಂಧನ ಇಲ್ಲ, ಪುತ್ರಾಧಿಕರ ಬಂಧನ ಇಲ್ಲ. ಇವನಿಗೆ ಪತ್ನಿಯ ಕುರಿತು ನಾನು ಇವಳ ರಕ್ಷಣೆ ಮಾಡ್ತೇನೆ ಅನ್ನುವ ಭಾವದ ಬಂಧನ. ಇವನಿಗೆ ಪುತ್ರಾಧಿಕರ ಕುರಿತು ಅರೆ ಇವರಿಗಿನ್ನೂ ಲೋಕದ ಜ್ಞಾನ ಇಲ್ಲ, ಇವರನ್ನ ನಾನು ಹಾಗೇ ಬಿಟ್ಟು ದೀಕ್ಷಾ ತಗೊಂಡು ಹೋದನು ಅಂತಂದ್ರೆ ಇವರನ್ನೆಲ್ಲರೂ ಮೋಸ ಮಾಡ್ತಾರೆ, ಲೋಕದ ಜ್ಞಾನ ಇಲ್ಲ ಅಂಥೇಳಿ ಅವರ ರಕ್ಷಕನಾಗಿ ಇವು ತಾನಾಗಿ ನೇರ್ತಾನೆ.
ಅದರ ಮಾತು ಹೀಗಿದೆ, ಯಾರ ರಕ್ಷಣೆಯನ್ನು ಯಾರೂ ಮಾಡೋ ಸಾಧ್ಯ ಇಲ್ಲ. ಅವರವರ ಪೂರ್ವ ಪುಣ್ಯ ಪಾಪ ಹೇಗಿರ್ತಿದೆಯೋ ಅದರ ಅನುಸಾರ ಸಂಯೋಗಗಳ ಪ್ರಾಪ್ತಿ ಆಗ್ತಾ ಹೋಗ್ತಿದೆ. ಸುಖ ದುಃಖ ಹೇಳಲಿಲ್ಲ ಅಂದರೆ ಸಂಯೋಗಗಳ ಪ್ರಾಪ್ತಿ ಹೊರಗಡೆ ಆಗ್ತಾ ಹೋಗ್ತಿದೆ. ಒಳಗಡೆ ಅದೆಲ್ಲ ಇರುವೆಳೆದೊಳಗೂ ಕೂಡ, ಎಲ್ಲ ಅನುಕೂಲತೆ ಇರುವೆಳೆದೊಳಗೂ ಕೂಡ ಜೀವ ಸುಖಿ ಇರಬೇಕು, ಹೀಗಂತೂ ನಿಯಮ ಇಲ್ಲನರೆ. ಹಾಗಾದ್ರೆ ಅವನು ಯಾವಾಗ ತನ್ನನ್ನು ತಾನು ಸುಖಿ ಅಂತನೋ ಆವಾಗ ಅದರ ಕಾರಣದಿಂದ ಅನ್ನೋದಿಲ್ಲ. ಅವನದೇ ಆದಂಥ ಆ ಸಮಯದ ಆ ಪ್ರಕಾರದ ಯೋಗ್ಯತೆ. ಇದು ಪರಮ ಸ್ವತಂತ್ರರೇ. ಒಂದನ್ನು ಇನ್ನೊಂದು ಎಷ್ಟೇ ನಿಕಟವರ್ತಿ ಇದ್ರೂ ಕೂಡ ಸ್ಪರ್ಶ ಮಾಡುವುದಿಲ್ಲ. ಒಂದಕ್ಕೆ ಇನ್ನೊಂದು ಎಷ್ಟೇ ನಿಕಟವರ್ತಿ ಇದ್ರೂ ಕೂಡ ಲಾಭ ಹಾನಿ ಮಾಡುವುದಿಲ್ಲ. ಇದು ವಿಶ್ವದ ಅನಾದಿ ನಿಧನ ವಸ್ತು ಸ್ವರೂಪ ಇದೆ. ಯಾರು ನಂಬಿದರೋ ಅವರು ಸುಖದ ಮಾರ್ಗದೊಳಗೆ ಹೊರಟು ಹೋದರು, ಯಾರು ನಂಬಲಿಲ್ಲವೋ ಅವರ ನಾವು ತಾವ ಇದೇ ದೇಹದ ಜೊತೆಗೆ ಅರೆ ಒಂದು ಕ್ಷಣ ಅನುಕೂಲವಾಗಿ ಕಾಣಿಸ್ತಿದೆ, ಆದರೆ ಒಳಗಡೆ ಅತ್ತಿ ಹಣ್ಣಿನ ಹಾಗೆ ಹೊಲಸು ತುಂಬಿದ್ದ ಇದೆ, ಕ್ರಿಮಿಗಳಿಂದ ತುಂಬಿದ್ದ ಇದೆ, ಕ್ರಿಮಿ ಕೂಲ ಜಾಲ ಇದೇ ದೇಹದ ಜೊತೆಗೆ ಇರಬೇಕಾಗಿದೆ. ವಸ್ತುವಿನ ಸ್ವತಂತ್ರ ವ್ಯವಸ್ಥೆಯನ್ನು ತಿಳಿಯದೇ ಇರುವುದರಿಂದ, ವ್ಯವಸ್ಥೆ ಯಾರು ಮಾಡಿಲ್ಲ, ನೈಸರ್ಗಿಕವಾಗಿಯೇ ಇದೆ ರೀ. ದೇಹದ ರೋಗ ಜೀವನನ್ನು ದುಃಖಿ ಮಾಡುವುದಿಲ್ಲ, ಧನದ ಅಭಾವ ಜೀವನನ್ನು ದುಃಖಿ ಮಾಡುವುದಿಲ್ಲ, ಪುತ್ರನ ವಿಪರೀತ ವೃತ್ತಿ ಜೀವನನ್ನು ದುಃಖಿ ಮಾಡುವುದಿಲ್ಲ. ಆದರೆ ಜೀವನದ ಅವುಗಳ ಕುರಿತಾಗಿ, ದೇಹದ ಕುರಿತಾಗಿ, ಧನಾದಿಗಳ ಕುರಿತಾಗಿ, ಪುತ್ರಾದಿಗಳ ಕುರಿತಾಗಿ ಇವನದೇ ಆದಂಥ ಯಾವ ವಿಪರೀತ ಮನ್ನಣೆ ಇದೆಯಲ್ಲ, ಆ ವಿಪರೀತ ಮನ್ನಣೆಯಿಂದ ಇವ ದುಃಖಿ ಆಗ್ತಾನೆ. ಇವನ ದುಃಖದ ಕಾರಣ ಹೊರಗೆ ಎಲ್ಲಿಯೂ ಇಲ್ಲ. ಇವನ ದುಃಖದ ಕಾರಣ ಹೊರಗಿನ ಯಾವುದರಿಂದನೂ ಆಗಿಲ್ಲ. ಇವನ ದುಃಖದ ಕಾರಣ ಇವನೇ ನಿರ್ಮಾಣ ಮಾಡ್ಕೊಳ್ತಾ ಇದ್ದಾನ್ರಿ. ಇವನಲ್ಲೇನೇ ಇದೆ ಒಂದು ಮಾತ, ಎರಡನೇದು ಇವನೇ ಸೃಷ್ಟಿಸಿಕೊಳ್ತಾ ಇದ್ದಾನೆ, ನಿರ್ಮಿಸಿಕೊಳ್ತಾ ಇದ್ದಾನೆ. ಅದಕ್ಕೇನು ಹೇಳಿದ್ರು, ಭೇದ ಜ್ಞಾನವು ಉಪಾದೇಯವಿದೆ. ಎಲ್ಲಿ ಭೇದ ಜ್ಞಾನ? ಯಾವ ರೂಪದ ಭೇದ ಜ್ಞಾನ? ಭಾವಾರ್ಥ. ನೋಡ್ರಿ, ಹಿಂದೂ ಕೂಡ ಬಂದು ಹೋಗಿದವು, ಭಾವಾರ್ಥದೊಳಗೆ ಮತ್ತು ಭಾವಾರ್ಥ ಬಂದಿದವ. ಹಿಂದೂ ಕೂಡ ಇದೇ ಕಲಷ್ಟಿಕಾದೊಳಗೆ ಭಾವಾರ್ಥವು ಹೀಗಿದೆ ಅಂತಾರೆ ಮತ್ತು ಭಾವಾರ್ಥ ಅಂತಾರೆ. ಮರಿತಾರೇನ್ರಿ? ಜೀವದ್ರವ್ಯ ಹಾಗೂ ಕರ್ಮ ಪರ್ಯಾಯ ರೂಪವಾಗಿ ಪರಿಣತವಿರುವ ಉದ್ಗಲ ದ್ರವ್ಯದ ಪಿಂಡ, ಇವೆರಡೂ ಏಕಬಂಧ ಪರ್ಯಾಯ ರೂಪದ ಸಂಬಂಧವು ಅನಾದಿಯಿಂದ ನಡೆಯುತ್ತಾ ಬರುತ್ತಿದೆ. ಆದರೆ ಅಂಥ ಸಂಬಂಧವು ಯಾವಾಗ ಬಿಟ್ಟು ಹೋಗುತ್ತದೆ? ಸಂಬಂಧ ಯಾವುದಕ್ಕಂದ್ರೂ ಬಿಟ್ಟು ಹೋಗೋದು ಯಾವುದಿದೆ ಅದಕ್ಕೆ ಸಂಬಂಧ ಅಂತಾರೆ. ಅನಾದಿ ಕಾಲದಿಂದ ನಡೀತಾ ಇದೆ, ಅದು ಮುಖ್ಯತೆ ಅಲ್ಲ, ಅದಕ್ಕೆ ಸಂಬಂಧ ಅನ್ನಲಿಲ್ಲ. ಆದ್ರೆ ಅದು ಬಿಟ್ಟು ಹೋಗುವಂಥದ್ದನೇ ಇದೆ. ಸ್ವಭಾವ ಬಿಟ್ಟು ಹೋಗುವುದಿಲ್ಲ, ಸಂಬಂಧ ಉಳಿಯೋದಿಲ್ಲ. ಜೀವದ ಸ್ವಭಾವ ಜ್ಞಾನ ದರ್ಶನ ಇದೆ, ಅದು ಯಾವಾಗೂ ಬಿಟ್ಟು ಹೋಗುವುದಿಲ್ಲ. ಜೀವನಿಗೆ ರಾಗದ್ವೇಷದ ಸಂಬಂಧ, ಶರೀರದ ಸಂಬಂಧ, ಧನಾದಿಗಳ ಸಂಬಂಧ, ಕರ್ಮದ ಸಂಬಂಧ, ಭವದ ಸಂಬಂಧ ಎಲ್ಲ ಬಿಟ್ಟು ಹೋಗ್ತಿದೆ, ಉಳಿಯೋದಿಲ್ಲ. ಭಲೇ ಪಲ್ಯೋಪಮ ವರ್ಷ ಇರಲಿ, ಭೋಗಭೂಮಿಯೊಳಗ ಸ್ವರ್ಗದೊಳಗೆ ಸಾಗರೋಪಮ ವರ್ಷ ಇರಲಿ, ಆದ್ರೆ ಬಿಟ್ಟು ಹೋಗೋದನ್ನ. ಅದಕ್ಕೇನು ಹೇಳ್ತು? ಸಂಬಂಧ ಉಳಿಯೋದನ್ನೇ ಎಲ್ಲ ಸ್ವಭಾವ ಎಂದೂ ಬಿಟ್ಟು ಹೋಗೋದಿಲ್ಲ. ಯಾವುದು ಬಿಟ್ಟು ಹೋಗೋದಿಲ್ಲವೋ ಅದಕ್ಕೆ ಸ್ವಭಾವ ಅಂತಾರೋ, ಯಾವುದ ನಿಯಮದಿಂದ ಬಿಟ್ಟು ಹೋಗ್ತಿದೆಯೋ ಅದಕ್ಕೆ ಸಂಬಂಧ ಅಂತಾರೋ, ಯಾವುದ ಸಂಬಂಧ ಇದೆಯೋ ಅದ ನಿಯಮದಿಂದ ವಿಸಂವಾದ ರೂಪ ಇದೆ, ಯಾವುದ ಸ್ವಭಾವ ಇದೆಯೋ ಅದ ನಿಯಮದಿಂದ ಸುಂದರ ಇದೆ. ಅದಕ್ಕೆ ಸ್ವಭಾವ 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 ಬಿಟ್ಟು ಹೋಗೋದೇ ಇಲ್ಲ. ಅದರ ಚಿಂತೆ ಏನು ಮಾಡೋದಿದೆ? ಬಿಟ್ಟು ಹೋಗೋದೇ ಇಲ್ಲ, ಯಾರು ಕದ್ದುಕೊಳ್ಳೋದೇ ಇಲ್ಲ. ನನ್ನ ಜ್ಞಾನ ನಿಧಿಯನ್ನು ಯಾರು ಕದ್ದುಕೊಳ್ಳೋದು ಸಾಧ್ಯ ಇದೆ? ಅದನ್ನು ಯಾರು ನಷ್ಟ ಮಾಡೋದು ಸಾಧ್ಯ ಇದೆ? ಇಲ್ಲವೇ ಇಲ್ಲ. ಹಾಗಾದ್ರೆ ಅಂಥ ನಿಧಿಯೊಳಗ ನಾವು ನಮ್ಮತನವನ್ನು ಪರಿಸ್ಥಾಪನೆ ಮಾಡಿದ್ದನ್ನು
ಯಾವುದು ನನ್ನದಲ್ಲವೋ, ಯಾವುದು ಕರ್ಮಾಧೀನ ಇದೆಯೋ ಯಾವುದನ್ನು ಕದ್ದುಕೊಂಡು ಹೋಗಬಹುದು. ಲೌಕಿಕ ವಿದ್ಯೆ ಕೂಡ ಬುದ್ಧಿ ಭ್ರಮಣದಿಂದ ಬಿಟ್ಟು ಹೋಗ್ತಿದ್ದೀರಿ. ಆದರೆ ಆತ್ಮಿಕ ವಿದ್ಯೆ ಮೋಕ್ಷಕ್ಕೆ ಕರ್ಕೊಂಡು ಹೋಗುವವರಿಗೆ ಎಲ್ಲೂ ಕೈ ಬಿಡುವುದಿಲ್ಲ. ಇಲ್ಲಿ ಹೊರಗಡೆದ್ದು ಭಾನ ಉಳಿಲಿಕ್ಕಿಲ್ಲರಿ. ಬೇಕಾದ್ರೆ ಯಾವನೋ ಪಾಪದ ಉದಯದಿಂದ ಆತ್ಮಜ್ಞಾನಿ ಪುರುಷನಿಗೆ ಹೊರಗಿಂದ ಜ್ಞಾನ ಉಳಿಲಿಕ್ಕಿಲ್ಲ. ಆದರೆ ಆ ಹೊರಗಿನದರಿಂದ ಭಿನ್ನ ಇರುವಂಥ ಅರೂಪಿ ಚಿನ್ಮಾತ್ರ ಜ್ಞಾನಾನಂದ ಸ್ವರೂಪಿ ಆತ್ಮ ನಾನಿದ್ದೇನೆ ಅನ್ನುವುದು ಯಾವಾಗೂ ಬಿಟ್ಟು. ಕರ್ಮ ಏನೆಲ್ಲ ಮಾಡಿ ನೋಡ್ತಿದ್ದೀರಿ, ಆದರೆ ಯಾವ ಜೀವ ತನ್ನ ಸ್ವಭಾವದ ನಿರ್ಣಯ ಮಾಡಿದ್ದಾನೆ, ಸ್ವಭಾವದ ಅನುಭವ ಮಾಡಿದ್ದಾನೆ, ಸ್ವಭಾವದಲ್ಲಿ ನೆಲೆ ನಿಂತುಕೊಂಡಿದ್ದಾನೆ, ಅವನನ್ನು ಯಾವ ಕರ್ಮ ಆ ಸ್ವಭಾವದಿಂದ ಎಳೆದು ಹೊರಗೆ ತರೋದ ಸಾಧ್ಯ ಇಲ್ಲ. ಏನು ಹೇಳಿದ್ರು, ಸಂಬಂಧ ಅನಾದಿಯಿಂದ ನಡೆಯುತ್ತಾ ಬರುತ್ತಿದೆ. ಎಷ್ಟು ಕಾಲದಿಂದ ಇದೆ ಅದಕ್ಕೆ ಮುಖ್ಯತೆ ಇಲ್ಲ, ಇರಲದೆ ಎಷ್ಟೋ ಕಾಲದಿಂದ. ಆದ್ರೆ ಅದರ ಸ್ವರೂಪ ಒಂದು ದಿವಸ ಬಿಟ್ಟು ಹೋಗುವಂಥದ್ದು. ಆತ್ಮನ ಜೊತೆಗೆ ಕರ್ಮದ ಸಂಬಂಧ ಚಿರಕಾಲದಿಂದ ನಡೀತಾ ಇದ್ರೂ ಕೂಡ ಅನಂತ ಕಾಲ ಹಾಗೆ ಇರುವುದಿಲ್ಲ. ಈ ಆತ್ಮನ ಸ್ವಭಾವ ಎಂಥದ್ದಿದೆ, ಅದರ ಸಂಬಂಧವನ್ನು ಕಳಚಿ ಹಾಕುವಂಥದ್ದು ಇದೆ. ಹಾಗಾದ್ರೆ ಅದಕ್ಕಿಂತ ವಿಳಂಬ ಯಾಕೆ ಮಾಡೋದು? ಸ್ವಭಾವ ಅಂಥದ್ದಿದೆ, ಅದು ಬಿಟ್ಟು ಹೋಗುವಂಥದ್ದು ಇದೆ. ಯಾವುದ? ಸಂಬಂಧ ಬಿಟ್ಟು ಹೋಗುವಂಥದ್ದನೇ ಇದೆ. ಜೀವದ ಸ್ವಭಾವ ಆ ಸಂಬಂಧವನ್ನು ತುಂಡರಿಸುವಂಥದ್ದನೇ ಇದೆ. ಇಷ್ಟು ತಿಳಿದ ನಂತರ ಮತ್ತೆ ಕಾಲಹರಣ ಯಾಕೆ ಮಾಡೋದು? ಸಂಬಂಧ ನಡೆಸ್ಕೊಂಡೆ ಅದಕ್ಕೆ ಹೋಗೋದು. ಅದಕ್ಕೆ ಹೇಳಿತು, ಇಷ್ಟು ಸಂಸ್ಕಾರ ಆಗಬೇಕಲ್ಲ. ದೇಹ ವಿಯೋಗದ ಸಮಯದೊಳಗ ಜಗತ್ತಿಗೆ ಗೊತ್ತಾಗಬೇಕು, ಓಹೋ ಇದು ಧರ್ಮದ ಪ್ರಭಾವ. ಇವು ಸ್ವಾಧ್ಯಾಯ ಮಾಡಿದಾನೆ, ಜಿನಾಗಮದ ಆಶ್ರಯ ಮಾಡಿದಾನೆ, ಇದರದ ಪ್ರಭಾವ ಏನದ? ಏನು ಇಲ್ಲಿಯ ಯಾವ ವಸ್ತುವಿನ ಜೊತೆಗೆ ಸಂಬಂಧ ವರ್ತಿಸದೇ ಇರೋದು ಲೋಕಕ್ಕೆ ಕಂಡು ಬರಬೇಕು. ಲೋಕ ನೋಡಿದರೆ ಕಂಡು ಬರಬಹುದು, ಅದೇ ಲೋಕಕ್ಕೆ ಕಂಡು ಬರೆದಿದ್ರೂ ನಿನಗೆ ಅದರದ ಲಾಭ ಆಗೋದು. ಏನು ಲಾಭ ಆಗೋದ? ಸಂಬಂಧ ಬಿಟ್ಟು ಹೋಗ್ಬೇಕು. ಇದು ಅವ್ರಿಗೆ ಕೊಡು, ಅದು ಇವ್ರಿಗೆ ಕೊಡು, ಇದನ್ನು ಹೀಗೆ ಮಾಡು, ಇಲ್ಲಿ ನೀರು, ಅಲ್ಲಿ ಅವನಿಂದ ತಮ್ಮ ಇರಲಿ, ಇದೆಲ್ಲ ಏನಿಲ್ಲ. ಹೋಗುವ ಸಮಯ ಬಂದ ನಂತರ ಹೋಗೋದು ನಿಶ್ಚಿತ ಇದೆ ಅನ್ನೋದು ತಿಳಿತಿದೆಯೋ ಇಲ್ಲ? ಪ್ರತಿಯೊಂದು ಜೀವಕ್ಕೆ ತಿಳಿತಿದ್ದೇವೆ ಅಂಥೇಳಿ ಆ ಸಮಯದೊಳಗ ತಕ್ಷಣ ಎಲ್ಲವೂ ಪರಿವರ್ತನೆ ಆಗಿ ಹೋಗೋಕ್ಕಿಂತ ಮುಂಚೆ ಈ ಭಾವದ ಪರಿವರ್ತನೆ ಹೀಗಾಗಬೇಕು, ಅದಾವುದರ ಜೊತೆಗೂ ಸಂಬಂಧ ಉಳಿಬಾರ್ದು. ಇದು ಸ್ವಾಧ್ಯಾಯದ ಲಾಭ. ಸ್ವಾಧ್ಯಾಯ ಮಾಡಿದ ಕೂಡಲೇ ಬಿಟ್ಟು ದೀಕ್ಷಾ ತಗೊಂಡು ಹೋಗಬೇಕು, ಆಹಾರ ಬಿಡಬೇಕು, ಅದು ಬಿಡಬೇಕು, ಇದು ಬಿಡಬೇಕು ಮಾತಿಲ್ಲ. ಆದ್ರೆ ಕ್ರಮದಿಂದ ಹೋಗ್ತಿದೆ ಬಬಿತಾ. ಅವುಗಳ ಜೊತೆಗಿರುವಂಥ ಏಕತ್ವ, ರಸ, ಸುಖ ಬುದ್ಧಿ ಕ್ರಮದಿಂದ ಹೋಗ್ತಿದೆ. ಕ್ರಮದಿಂದ ಹೋಗ್ತಿದೆ. ಅದು ಈ ಜೀವದ ನಿರಂತರದ ಅಭ್ಯಾಸದ ಫಲ ಇದೆ. ಅದು ಹೋದದರ ಕುರಿತು ಅವನಿಗೆ ಸಮಾಧಾನ ಇದೆ. ಲೋಕ ಅವನಿಗೆ ಪ್ರಶಸ್ತಿ ಕೊಡಬೇಕಾಗಿಲ್ಲ, ಲೋಕ ಒಪ್ಪಬೇಕಾಗಿಲ್ಲ. ಮೋಕ್ಷ ತನಗಾಗ್ತಿದೆ, ಮೋಕ್ಷದ ಮಾರ್ಗದೊಳಗೆ ತಾನು ಹೋಗೋದಿದೆ, ಮೋಕ್ಷದ ಮಾರ್ಗದ ನಿರ್ಣಯ ತಾನು ಮಾಡುವುದಿದೆ, ಮೋಕ್ಷ ಮಾರ್ಗದ ನಿರ್ಣಯ ಮಾಡುವಂಥ ಯೋಗ್ಯತೆ ತನ್ನದಿದೆ. ಆ ಯೋಗ್ಯತೆಯ ಉಪಯೋಗ ನಾವು ಯಾವಾಗ ಮಾಡ್ಕೊಳ್ತೇವೆಯೋ ಆವಾಗ ನಿಯಮದಿಂದ ನಮ್ಮ ಕಾರ್ಯ ಆಗೋದಿದೆ. ಅದಕ್ಕೆ ಕಾಲಹರಣ ಮಾಡದೆ ನಮ್ಮ ಕಾರ್ಯದೊಳಗೆ ನಾವು ಸಚೇತಗೊಳ್ಳೋದು ಅವಶ್ಯಕ ಇದೆ. ಏನು ಹೇಳಿದ್ರು? ಇವೆರಡೂ ಏಕಬಂಧ ಪರ್ಯಾಯ ರೂಪದ ಸಂಬಂಧವು ಅನಾದಿಯಿಂದ ನಡೆಯುತ್ತಾ ಬರುತ್ತಿವೆ. ಆದರೆ ಅಂಥ ಸಂಬಂಧವು ಯಾವಾಗ ಬಿಟ್ಟು ಹೋಗುತ್ತದೆ ಅಂದರೆ ಇದರ ಅರ್ಥ ಏನ? ಸಂಬಂಧ ನಿಯಮದಿಂದ ಬಿಟ್ಟು ಹೋಗುವಂಥದ್ದೇ ಇದೆ. ಇಲ್ಲಿ ನಿರ್ಣಯ ಆಯ್ತಲ್ಲ, ಇಲ್ಲಿ ಸಿದ್ಧಾಂತ ಹೇಳಿದರೆ ಸಂಬಂಧವು ಯಾವಾಗ ಬಿಟ್ಟು ಹೋಗುತ್ತದೆ, ಬಿಟ್ಟು ಹೋಗುವಂಥದ್ದನೇ ಇದೆ. ಅದ ಬಲೆ ಇದುವರೆಗೆ ಬಿಟ್ಟು ಹೋಗಿಲ್ಲ, ಆದರೆ ಬಿಟ್ಟು ಹೋಗುವಂಥದ್ದನೇ ಇದೆ. ಇದರದ ನಿರ್ಣಯ ಬೇಕ್ರಿ. ಯಾವಾಗ ಬಿಟ್ಟು ಹೋಗುತ್ತದೆ? ಜೀವದ್ರವ್ಯವು ತನ್ನ ಶುದ್ಧ ಸ್ವರೂಪ ರೂಪವಾಗಿ ಪರಿಣಮಿಸುತ್ತದೆ, ಅನಂತ ಚತುಷ್ಟಯ ರೂಪವಾಗಿ ಪರಿಣಮಿಸುತ್ತದೆ. ಮುಗಿತು ಜೀವದ್ರವ್ಯ. ಹಾಗೂ ಪುದ್ಗಲ ದ್ರವ್ಯವು
ಜ್ಞಾನಾವರಣಾದಿ ಕರ್ಮ ಪರ್ಯಾಯವನ್ನು ಬಿಟ್ಟು ಉದ್ಗಲ ದ್ರವ್ಯವು ಜ್ಞಾನಾವರಣಾದಿ ಕರ್ಮ ಪರ್ಯಾಯವನ್ನು ಬಿಟ್ಟು ಜೀವದ ಪ್ರದೇಶಗಳಿಂದ ಎಷ್ಟು ಸ್ಪಷ್ಟ ಶಬ್ದರೇ. ಜ್ಞಾನಾವರಣಾದಿ ಕರ್ಮ ಪರ್ಯಾಯವನ್ನು ಬಿಟ್ಟು ಜೀವದ ಪ್ರದೇಶಗಳಿಂದ ಸರ್ವಥಾ ಭಿನ್ನಾಗಿ ಹೋಗ್ತಿದೆ ಅನ್ಲಿಲ್ರೆ. ಅಬಂಧ ರೂಪವಾಗಿ ಏನ ಅಬಂಧ ರೂಪವಾಗಿ ಸಂಬಂಧವು ಬಿಟ್ಟು ಹೋಗುತ್ತದೆ. ಬಹಳ ಅದ್ಭುತ ರೀ. ಏನು ಶಬ್ದ ಎಲ್ಲಿಂದ ತಂದ್ರ ಆ ಮಹಾಪುರುಷರ ಹ್ಯಾಗ ಬಂದು ಅವರ ಭಾವದ ಉಜ್ವಲತೆ ಎಷ್ಟು. ಗೊಂದಲ ಏನೂ ಇಲ್ಲ. ತಿಳ್ಕೊಳ್ಳಿಕ್ಕೆ ಕೂತಂಥ ಜೀವನಿಗೆ ಅಸಮಂಜಸ ಏನೂ ಅನಿಸೋದಿಲ್ಲ. ಎಷ್ಟು ಸ್ಪಷ್ಟ ಪ್ರದೇಶ, ಜೀವದ ಪ್ರದೇಶ. ಜ್ಞಾನಾವರಣಾದಿ ಕರ್ಮ ಪರ್ಯಾಯವನ್ನು ಬಿಟ್ಟು ಜೀವದ ಪ್ರದೇಶಗಳಿಂದ ಸರ್ವಥಾ. ಇಲ್ಲಿ ಪ್ರದೇಶ ಶಬ್ದದ ಅರ್ಥ ಏನ? ಜೀವದ ಸ್ವಭಾವ. ಜ್ಞಾನ ಸ್ವಭಾವದಿಂದ ಭಿನ್ನ ಐತ್ರಿ. ಅದಷ್ಟು ಪ್ರಾಮಾಣಿಕಿದೆ. ಜ್ಞಾನ ಒಂದು ವೇಳೆ ಅದರಿಂದ ಭಿನ್ನ ಆಗುವ ನಿರ್ಣಯ ಮಾಡಿ ಭಿನ್ನ ಆಯಿತು, ತನ್ನ ಶುದ್ಧ ಸ್ವರೂಪದಿಂದ ಪರಿಣಮನ ಮಾಡಲಿಕ್ಕೆ ಶುರು ಆಯಿತು. ಅದ ನಿಯಮದಿಂದ ಏನಾಗ್ತಿದೆ? ಅನಂತ ಚತುಷ್ಟಯ ರೂಪ ಆಗ್ತಿದೆ. ಇದ ನಿಯಮದಿಂದ ಇಲ್ಲೇ ಇದ್ರೂ ಕೂಡ ಬಂಧ ರೂಪದ ಸಂಬಂಧ ಬಿಟ್ಟು ಕೊಡ್ತಿದೆ. ಉದ್ಗಲ ಬಹಳ ಪ್ರಾಮಾಣಿಕಿದೆ. ಅದಕ್ಕೆ ಹೇಳಿದರೆ ಕರ್ಮ ವಿಚಾರೇ ಕೋಣ ಭೂಲ ಆಪಕಿ ನನ್ನದಿದೆ ಭೂಲ ಅಪರಾಧ. ನಾನು ಅಪರಾಧವನ್ನು ಬಿಟ್ಟು ಕೊಟ್ಟ ನಂತರ ಪಾಪ ಕರ್ಮ ನನಗೇನು ಮಾಡುವುದಿಲ್ಲ, ನನ್ನ ಜ್ಞಾನಕ್ಕೂ ಬಾಧೆ ಮಾಡುವುದಿಲ್ಲ, ನನ್ನ ಸುಖದೊಳಗೂ ಅಡ್ಡಿ ಬರುವುದಿಲ್ಲ. ಕರ್ಮ ವಿಚಾರೇ ಪಾಪ. ಜೀವದ ಪ್ರದೇಶಗಳಿಂದ ಸರ್ವಥಾ ಅಬಂಧ ರೂಪವಾಗಿ ಜೀವದ ಪ್ರದೇಶದೊಳಗೆ ಇರುವುದಿಲ್ಲ ಅನ್ನುವ ಮಾತಿಲ್ಲ. ಅದರ ಜೀವದ ಸ್ವಭಾವದ ಜೊತೆಗೆ ಅದರ ಸಂಬಂಧ ಬಿಟ್ಟು ಅಬಂಧ ರೂಪವಾಗಿ ಸಂಬಂಧವು ಬಿಟ್ಟು ಹೋಗುತ್ತದೆ. ಎಂದರೆ ಜೀವ ಪುದ್ಗಲಗಳೆರಡೂ ಭಿನ್ನ ಭಿನ್ನವಾಗಿ ಹೋಗುತ್ತವೆ. ಇಲ್ಲಿ ಏನಾಯ್ತ್ರಿ? ಅದೇನು ಭೇದ ಜ್ಞಾನ ಉಪಾಧಿ ಇದೆ ಅಂದ್ರಲ್ಲ, ಅದನ್ನು ಇಲ್ಲಿ ಸಿದ್ಧ ಮಾಡಿದ್ದಾರೆ. ಅಲ್ಲಿ ಕರಗಸ ಹೇಳಿದ್ರಲ್ಲ, ಆ ಕರಗಸದ ದೃಷ್ಟಾಂತದ ಮೂಲಕ ಇಲ್ಲಿ ಪ್ರತ್ಯಕ್ಷ ಎರಡೂ ಭೇದ ಆಗಿ ಹೋದ. ಯಾಗ ಜೀವದರ ಸಂಬಂಧವನ್ನು ಬಿಟ್ಟುಕೊಟ್ಟ, ತನ್ನ ಶುದ್ಧ ಸ್ವರೂಪದಿಂದ ಪರಿಣಮನ ಮಾಡಿದ. ಅವು ಹೊರಟ ಎಲ್ಲಿ? ಅನಂತ ಚತುಷ್ಟಯದ ಕಡೆ. ಆಗ ಅಲ್ಲೇ ಇರುವಂಥ ಕರ್ಮ ಏನು ಮಾಡಿತು? ಕರ್ಮರೂಪದ ಪರ್ಯಾಯವನ್ನು ಬಿಟ್ಟುಕೊಟ್ಟು ಜೀವದ ಪ್ರದೇಶದಲ್ಲಿದ್ದರೂ ಕೂಡ ಜೀವದ ಸ್ವಭಾವದ ಮೇಲೆ ಯಾವ ಪ್ರಭಾವ ಬೀರಲಿಲ್ಲ. ಅಂತಹ ಸಂಬಂಧ ಬಿಟ್ಟುಕೊಟ್ಟಿತು. ಮುಂದೆ ಕಾಲಾಂತರದಿಂದ ಏನದು? ಅದು ಬೇರೆ ಇದು ಬೇರೆ, ನೇರ ಪಥವಿದೆ. ಜೀವ ಭಿನ್ನ, ಉದ್ಗಲ ಭಿನ್ನ ಆಗಿ ಹೋದು ನೇರ ಪಥ. ಯಾವುದರ ಸಂಬಂಧ ಬಿಡೋದು? ಇದು ಒಂದೇ ನೇರ ಪಥ ಇದೆ ರೀ, ನೇರವಾದಂತಹ ಮಾರ್ಗ ಇದೆ. ಮತ್ತೆಲ್ಲರೇ ಸುತ್ತಿ ಬಳಸಿ ಎಲ್ಲರೇ ಕಾಡು ಮಾರ್ಗದೊಳಗದಿಂದ ಹೋದರೆ ಕಳ್ಕೊಳ್ಳುವ ಸಂಭಾವನೆ ಇದೆ. ನೇರ ಮಾರ್ಗದಿಂದ 4 ಕಿಲೋಮೀಟರ್ ಜಾಸ್ತಿ ಆಗಲಿ, ಆದ್ರೆ ಮಾರ್ಗ ಸರಿ ಇತ್ತು ಅಂತಂದ್ರೆ ಆ ನಿಯಮದಿಂದ ಆ ನಿರ್ಧಾರಿತ ಗಂತವ್ಯ ಸ್ಥಾನವನ್ನು ತಲುಪ. ಅವು ಒಂದು ದಿವಸ ಆಗೋವನರಿ ಬೇರೆ. ಶವ ಹೊತ್ಕೊಂಡು ತಿರುಗಿದಾರ ಶ್ರೀರಾಮಚಂದ್ರ ಲಕ್ಷ್ಮಣಂದ. ಆದ್ರೆ ಒಳಗಡೆ ಇತ್ತಲ್ಲ ಸಂಬಂಧ ಇರಲಿಲ್ಲ. ಒಳಗಡೆ ಇರಲಿಲ್ಲ. ಒಳಗಡೆ ಇರಲಿಲ್ಲ. ಎಲ್ಲಿರಲಿಲ್ಲ? ಶ್ರದ್ಧಾದೊಳಗಿಲ್ಲ, ಜ್ಞಾನದೊಳಗಿಲ್ಲ, ಆತ್ಮನ ಭಾವದೊಳಗಿಲ್ಲ. ಎಲ್ಲಿರ್ತದೆ ಸಂಬಂಧ ಇರಲಿಲ್ಲ. ಕಾರ್ಯದ ಸಲುವಾಗಿ ಸಂಬಂಧದ ಅವಶ್ಯಕತೆ ಇಲ್ಲ. ಇದು ಸ್ವಲ್ಪ ನಮಗೆ ತಿಳಿಬೇಕು. ಕಾರ್ಯದ ಸಲುವಾಗಿ ಸಂಬಂಧದ ಅವಶ್ಯಕತೆ ಇಲ್ಲ. ಕಾರ್ಯ ಸ್ವಯಮೇವಾಗ್ತಿದೆ. ಸಂಬಂಧದಿಂದ ದುಃಖ ಇದೆ, ಸಂಬಂಧದಿಂದ ಆಕುಲತೆ ಇದೆ, ಸಂಬಂಧದಿಂದ ಬಂಧ ಇದೆ. ಇದು ಭಾವಾರ್ಥ ಹೇಳಿದರು. ಜ್ಞಾನಾವರಣಾದಿ ಕರ್ಮ ಪರ್ಯಾಯವನ್ನು ಬಿಟ್ಟು ಜೀವದ ಪ್ರದೇಶಗಳಿಂದ ಸರ್ವತಃ ಅಬಂಧ ರೂಪವಾಗಿ ಸಂಬಂಧವು ಬಿಟ್ಟು ಹೋಗುತ್ತವೆ. ಎಂದರೆ ಜೀವ ಬುದ್ಧಿಗಳೆರಡೂ ಭಿನ್ನ ಭಿನ್ನವಾಗಿ ಹೋಗುತ್ತವೆ. ಅದನ್ನು ಮೋಕ್ಷವೆಂಬ ಹೆಸರಿನಿಂದ ಹೇಳಲಾಗುತ್ತದೆ. ಅದರ ಹೆಸರು ಮೋಕ್ಷ ಇದೆ.
ಒಳಗಡೆ ಏನೇನಾಯಿತು, ಎಷ್ಟು ಕಾಲ ಬೇಕಾಯಿತು. ಸಂಬಂಧ ಬಿಡಲಿಕ್ಕೆ ಒಂದು ಸಮಯ ಸಾಕು. ಆಮೇಲೆ ಪರಿಣಮನಂತೂ ನಡೆದುತ್ತಾನೇ ಇದೆ. ಸಂಬಂಧದೊಳಗೆ ಕೂಡ ಪರಿಣಮನ ಇತ್ತು, ಪರಿಣಮನಂತೂ ನಡೆದುತ್ತೇ ಇದೆ. ಸಂಬಂಧ ಬಿಟ್ಟ ನಂತರ ಅಶುದ್ಧ ಪರಿಣಮನ ಹೋಯಿತರೆ. ಪರಿಣಮನ ಇದೆ, ಅದರ ಪರಿಣಮನದೊಳಗಿನ ಅಶುದ್ಧತೆ ಹೋದ ನಂತರ ಏನಾಯಿತು, ಪರಿಪೂರ್ಣತೆಯ ಕಡೆಗೆ ನಡೆಯುತ್ತಾರೆ. ಅದ ಯಾವ ಬಾಧನೂ ಇಲ್ಲಲ್ಲ, ಕಾಲುಗಳಿಗೆ ಬೇಡಿ ಇಲ್ಲ, ಕಾಲುಗಳಲ್ಲಿ ಸಾಮರ್ಥ್ಯ ಬಂತು, ಅದು ನಿಯಮದಿಂದ ಇನ್ನ ಶುದ್ಧ ಅನಂತ ಚತುಷ್ಟಯ ರೂಪ.